ಗಾಯ್ಸ್, ಇವತ್ ನಾವು ರೀಸೆಂಟ್ ಆಗಿನೇ ತಮಿಳ್ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆಗಿರುವ ಕಾನ್ ಸಿಟಿ ಅನ್ನುವ ಒಂದು ಮೂವಿಯನ್ನ ನೋಡ್ತಾ ಇದೀವಿ. ಅಂಡ್ ಈ ಮೂವಿಯಲ್ಲಿ ಒಂದು ಫ್ಯಾಮಿಲಿ ಅವರು ಒಟ್ಟಾಗಿನೇ ಸೇರ್ಕೊಂಡು ಕೋಟಿ ಕೋಟಿ ಹಣವನ್ನ ಸ್ಕ್ಯಾಮ್ ಮಾಡ್ತಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಆ ಪೂರ್ತಿಯಾದ ಫ್ಯಾಮಿಲಿನವೇ ಕೂಡ ಒಂದು ದೊಡ್ಡದಾದ ಸ್ಕ್ಯಾಮೇನೆ. ಸೊ ಯಾವ ರೀತಿಯಾಗಿ ಸ್ಕ್ಯಾಮ್ ಅನ್ನ ಮಾಡಿ ಕೋಟಿ ಕೋಟಿ ಹಣವನ್ನ ಬಾಚ್ಕೋತಾರೆ ಅನ್ನುವ ಒಂದು ಕ್ರೇಜಿ ಸ್ಟೋರಿಯನ್ನ ನೋಡ್ತಾ ಇದೀವಿ. ವಿಡಿಯೋ ಮಾತ್ರ ನೆಕ್ಸ್ಟ್ ಲೆವೆಲ್ ನಲ್ಲಿ ಸಖತ್ತಾಗಿದೆ, ಅದರಿಂದ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ನೀವಿನ್ನ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ ಅಂತ ಇವಾಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮ್ಯಾಚ್ ಮೂವಿ ಅನ್ನುವ ಒಂದು ಹೊಸ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿ ಅದ್ರಲ್ಲೂ ಕೂಡ ಮೂವಿಗಳನ್ನ ಹಾಕೋದಿಕ್ಕೆ ಶುರುವನ್ನ ಮಾಡಿದೀವಿ. ಅಂಡ್ ಆ ಹೊಸ ಚಾನೆಲ್ ನ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ, ಮಿಸ್ ಅನ್ನ ಮಾಡದೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸರಿ, ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ನಮ್ಮ ಇವತ್ತಿನ ಕತೆ ಶುರುವಾಗೋದು 2017ರಲ್ಲಿ. ಅಂಡ್ ನಮ್ಮದೇ ಕರ್ನಾಟಕದಲ್ಲಿರುವ ಮಂಗಳೂರಿನ ಒಂದು ಹಳ್ಳಿಯಿಂದ ಶುರುವಾಗುತ್ತೆ. ಅಂಡ್ ಇವಾಗ ನಮ್ಮ ಹೀರೋವಾಗಿರುವ ಶರ್ಮಣ ಅವನನ್ನವೇ ಕೂಡ ತೋರಿಸ್ತಾರೆ. ಅಂಡ್ ಇವನಿಗೆ ಮಿತ್ರ ಅನ್ನುವ ಒಬ್ಬಳು ಹೆಂಡತಿ ಕೂಡ ಇದ್ದಾಳೆ. ಹಾಗೆ ಇವರಿಗೆ ಜೀವ ಅನ್ನುವ 7 ವರ್ಷದ ಒಂದು ಮಗು ಕೂಡ ಇರುತ್ತೆ. ಆದ್ರೆ ಆ ಜೀವಾಗೆ ಇರುವ ಪ್ರಾಬ್ಲಮ್ ಏನು ಅಂದ್ರೆ ಚಿಕ್ಕ ವಯಸ್ಸಿನಿಂದ ಕಾಲನ್ನ ಕಳ್ಕೊಂಡಿರುವ ಅಂಗವಿಕಲ. ಅಂಡ್ ಇವರ ಜೊತೆಯಾಗಿ ಮಿತ್ರ ಅವಳ ಅಣ್ಣನಾಗಿರುವ ಜೈಕಿ ಮತ್ತೆ ಅವರ ತಾಯಿ ಜಾನಕಿ ಕೂಡ ಒಟ್ಟಾಗಿನೇ ಇದ್ದಾರೆ. ಅಂಡ್ ಇವರ ಜೀವನವನ್ನ ನಡ್ಸೋದಿಕ್ಕಾಗಿ ಒಂದು ಹೋಟೆಲ್ ಅನ್ನವೇ ಕೂಡ ಮಡ್ಗಿ ಎಲ್ಲರೂ ಬದುಕಿ ಬರ್ತಿರೋದು. ಇನ್ನೊಂದ್ ವಿಷಯ ಏನಂದ್ರೆ ಇವರೆಲ್ಲರೂ ಕೂಡ ಒಂದೇ ಫ್ಯಾಮಿಲಿ ಆಗಿದ್ರೆ ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರಿಗೆ ಒಂದು ಸ್ವಲ್ಪ ಕೂಡ ಆಗೋದಿಲ್ಲ. ಅಷ್ಟೇ ಯಾಕೆ ಗಂಡ ಹೆಂಡತಿ ಆಗಿರುವ ಮಿತ್ರ ಮತ್ತೆ ಸರ್ವಣ ಇಬ್ಬರವೇ ಕೂಡ ದೂರವಾಗಿನೇ ಇದ್ದಾರೆ. ಅಂಡ್ ಇವರ ಮಧ್ಯೆ ಎಷ್ಟೇ ಪ್ರಾಬ್ಲಮ್ಗಳು ಇರ್ತಾ ಇದ್ರೆ ಕೂಡ ಇವರ ಮಗನಾಗಿರುವ ಜೀವ ಅವನನ್ನ ತುಂಬಾನೇ ಇಷ್ಟವನ್ನ ಪಟ್ಟು ನೋಡ್ಕೊಳ್ತಾ ಇದ್ದಾರೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಸರ್ವಣ ಕೂಡ ಮಗನನ್ನ ಕರ್ಕೊಂಡು ಡೈಲಿ ಸ್ಕೂಲಿಗಾಗಿನೇ ಬಂದು ಡ್ರಾಪ್ ಅನ್ನ ಮಾಡ್ತಾನೆ. ಅಂಡ್ ಸಾಯಂಕಾಲ ಆಗ್ತಿದ್ದಾಗೆ ಇವನೇನೆ ಬಂದು ಮಗನನ್ನ ವಾಪಸ್ ಕರ್ಕೊಂಡು ಬರ್ತಾನೆ. ಸೊ ಇದೇ ರೀತಿಯಾಗಿ ಪ್ರತಿದಿನ ಕೂಡ ನಡೀತಾನೆ ಇರುತ್ತೆ. ಆದ್ರೆ ಒಂದು ದಿನ ನಮ್ಮ ಸರ್ವಣ ಸ್ಕೂಲಿಗೆ ಬಂದು ಮಗನನ್ನ ಕರ್ಕೊಂಡು ಬರೋದಿಕ್ಕೆ ಸ್ವಲ್ಪ ಲೇಟ್ ಆಗ್ಬಿಡುತ್ತೆ. ಸೊ ಲೇಟ್ ಆದ್ರೆ ಕೂಡ ಸ್ಕೂಲಿಗೆ ಬಂದು ನೋಡ್ಬೇಕಾದ್ರೆ ಮಗ ಎಲ್ಲೂ ಕಾಣ್ತಾ ಇಲ್ಲ. ಟೀಚರ್ ಅನ್ನ ಕೇಳ್ಬೇಕಾದ್ರೆ ನಿಮ್ಮ ತಮ್ಮ ಬಂದು ಕರ್ಕೊಂಡು ಹೋದ್ರು ಅನ್ನೋದಾಗಿನೇ ಹೇಳ್ಬಿಡ್ತಾರೆ. ಅಷ್ಟೇ ಇದನ್ನ ಕೇಳುವ ನಮ್ಮ ಸರ್ವಣ ಒಂದು ಕ್ಷಣಕ್ಕೆನೆ ಶಾಕ್. ಯಾಕಂದ್ರೆ ಇವನಿಗೆ ಯಾವುದೇ ರೀತಿಯಾದ ಅಣ್ಣನವೇ ಇಲ್ಲ, ತಮ್ಮನವೇ ಇಲ್ಲ, ಯಾರಂದ್ರೆ ಯಾರುವೇ ಇಲ್ಲ. ಸೊ ಇವಾಗ ಯಾರು ನಮ್ಮ ಮಗನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಅನ್ನೋದಾಗಿ ಗೊತ್ತಾಗುತ್ತೆ. ಅಂಡ್ ಈ ವಿಷಯ ನಮ್ಮ ಪೂರ್ತಿಯಾದ ಫ್ಯಾಮಿಲಿಗೆ ಗೊತ್ತಾಗ್ಬೇಕಾದ್ರೆ ಎಲ್ಲರೂ ಕೂಡ ಸ್ಕೂಲ್ಗಾಗಿನೇ ಬಂದು ಅಲ್ಲಿನ ಸಿಸಿ ಕ್ಯಾಮ್ರಾವನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಫೈನಲ್ ಆಗಿ ಯಾರು ಇವನ ಮಗನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದು ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ 7 ವರ್ಷಗಳ ಹಿಂದೆ ಇವರು ಒಬ್ಬ ವ್ಯಕ್ತಿಗೆ ಮೋಸವನ್ನ ಮಾಡಿರ್ತಾರೆ. ಸೊ ಇವಾಗ ಅದೇ ವ್ಯಕ್ತಿ ಇವರ ಮಗನನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿರೋದು. ಅಂಡ್ ಇವಾಗ 7 ವರ್ಷಗಳ ಹಿಂದೆ ಇವರು ಯಾವ ಮೋಸವನ್ನ ಮಾಡಿದ್ರು ಅನ್ನೋದಾಗಿ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಅಂದ್ರೆ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಾವು ಹಿಂದೆ ಏನು ನಡೆದಿದೆ ಅನ್ನೋದನ್ನ ನೋಡ್ತೀವಿ. ಮೊದ್ಲು ನಮ್ಮ ಸರ್ವಣ ಚೆನ್ನೈನಲ್ಲಿರುವ ಮಂಗಳಾಪುರಂ ಅನ್ನುವ ಒಂದು ಊರಿನಲ್ಲಿ ಬದುಕಿ ಬರ್ತಿರ್ತಾನೆ. ಅಂಡ್ ಇವನಿಗೆ ಅಂತ ಇವನ ತಾಯಿಯನ್ನ ಬಿಟ್ರೆ ಬೇರೆ ಯಾರುವೇ ಕೂಡ ಇರೋದಿಲ್ಲ. ಸೊ ಇಬ್ರು ಇರೋದಿಕ್ಕಾಗಿ ಅಂತ ಇವನ ತಾಯಿ EMIಗೆ ಹಾಕ್ಸಿ ಒಂದು ಮನೆಯನ್ನವೇ ಕೂಡ ಪರ್ಚೇಸ್ ಅನ್ನ ಮಾಡಿರ್ತಾರೆ. ಬಟ್ ಆದ್ರೆ EMI ಅನ್ನ ಕಟ್ಟೋದಕ್ಕಿಂತ ಮುಂಚೆನೆ ಇವನ ತಾಯಿಗೆ ಯಾವುದೋ ಒಂದು ಪ್ರಾಬ್ಲಮ್ ಆಗಿ ತೀರೋಗ್ಬಿಡ್ತಾರೆ. ಅಂಡ್ ಇವನ ತಾಯಿ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸವನ್ನವೇ ಕೂಡ ಮಾಡಿ ಬರ್ತಿರ್ತಾರೆ. ಸರ್ಕಾರಿ ಕೆಲಸವನ್ನ ಮಾಡ್ತಿರೋರು ತೀರೋದ್ರೆ ಅವರ ಮಕ್ಕಳು ಅಥವಾ ಪೇರೆಂಟ್ ಗಳಿಗೆ ಕೊಡ್ತಾರೆ ಅಲ್ವಾ. ಸೊ ಅದೇ ರೀತಿಯಾಗಿ ತಾಯಿ ಮಾಡಿ ಬರ್ತಿದ್ದ ಕೆಲಸವನ್ನ ಸರ್ವಣಾಗೇನೆ ಈಗ ಕೊಡ್ತಾರೆ. ಬಟ್ ಆದ್ರೆ ಇವನಿಗೆ ಕೆಲಸವನ್ನ ಮಾಡೋದಿಕ್ಕೆ ಸ್ವಲ್ಪನವೇ ಕೂಡ ಇಷ್ಟವಿರೋದಿಲ್ಲ. ಆದ್ರೆ ಮನೆಯ EMI ಅನ್ನ ಕಟ್ಲೇಬೇಕು ಅಲ್ವಾ. ಸೊ ಬೇರೆ ದಾರಿ ಇಲ್ದೆ ಈ ಕೆಲಸವನ್ನ ಮಾಡೋದಿಕ್ಕಾಗಿನೇ ಹೊರಟು ಬರ್ತಾನೆ. ಅಂಡ್ ಇವನ ಡೈಲಿ ರೂಟೀನ್ ಏನು ಅಂದ್ರೆ ಬೆಳಿಗ್ಗೆ ಬೇಗನೆ ಎದ್ದು ರೆಡಿಯಾಗಿ ಪಕ್ಕದಲ್ಲೇ ಇರುವ ಒಂದು ಹೋಟೆಲ್ಗೆ ಬಂದು ನಾಷ್ಟವನ್ನ ಮಾಡೋದು. ಅಂಡ್ ಇವನು ರೆಗ್ಯುಲರ್ ಆಗಿ ಒಂದೇ ಹೋಟೆಲ್ಗೆ ಹೋಗೋದ್ರಿಂದ ಆ ಹೋಟೆಲ್ನವರು ಕೂಡ ಇವನಿಗೆ ತುಂಬಾನೇ ಪರಿಚಯವಾಗ್ಬಿಡ್ತಾರೆ. ಅಂಡ್ ನಾಷ್ಟವನ್ನ ಮಾಡ್ಕೊಂಡು ಸರ್ಕಾರಿ ಆಫೀಸ್ ನಲ್ಲಿ ಕೆಲಸವನ್ನ ಮಾಡೋದಿಕ್ಕಾಗಿನೇ ಹೊರಟು ಬರ್ತಾನೆ. ಅಂಡ್ ಇವನಿಗೆ ಇರುವ ಕೆಲಸ ಏನು ಅಂದ್ರೆ ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ಪೇ ಮಾಡೋದಿಕ್ಕೆ ಜನಗಳು ಒತ್ತೊತ್ತಾಗಿನೇ ಬರ್ತಾರೆ. ಸೊ ಅವರ ಹತ್ರ ಹಣವನ್ನ ಇಸ್ಕೊಂಡು ಬಿಲ್ ಅನ್ನ ಪೇ ಮಾಡೋದೇ ಕೆಲಸ. ಅಂಡ್ ಇವರ ಬಾಸ್ ಆಗಿರುವ ಗೋಪಿ ಆದಷ್ಟು ಬೇಗ ಬಿಲ್ ಅನ್ನ ಕಟ್ಟಿಸ್ಕೊಂಡು ಈ ಜನಗಳನ್ನ ಖಾಲಿ ಮಾಡಿ ದಿನದಿಂದ ದಿನಕ್ಕೆ ಬಿಲ್ ಅನ್ನ ಕಟ್ಟೋದಿಕ್ಕೆ ತುಂಬಾ ಜನಗಳು ಬರ್ತಾ ಇದ್ದಾರೆ ಅನ್ನೋದಾಗಿನೇ ಹೇಳ್ಕೊತಾನೆ. ಬಟ್ ಆದ್ರೆ ನಮ್ಮ ಸವರ್ಣ ಕೆಲಸವನ್ನ ಮಾಡೋಣ ಅಂತ ಇವನ ಕ್ಯಾಬಿನ್ ಒಳಗಡೆಗೆ ಬರ್ಬೇಕಾದ್ರೆ ಇವನ ಸೀನಿಯರ್ ಆಗಿರುವ ಗಂಗಾಧರ್ ಯಾವಾಗ್ಲೂ ಕೂಡ ಕಳ್ಳಾಟವನ್ನ ಆಡೋದಿಕ್ಕಾಗಿನೇ ನೋಡ್ತಾನೆ. ಅಂದ್ರೆ ನಮ್ಮ ಸವರ್ಣ ಬಂದಿದ್ ಕೂಡ್ಲೆ ಅಷ್ಟೊತ್ತಿಂದ ಕೆಲಸವನ್ನ ಮಾಡಿ ನನ್ನ ಕೈಕಾಲುಗಳು ಜೋಗಿಟ್ಕೊಂಡ್ಬಿಟ್ಟಿದೆ, ಒಂದು ರೌಂಡ್ ಓಡಾಡ್ಕೊಂಡು ಬರ್ತೀನಿ, ನೀನು ಕೆಲಸವನ್ನ ಮಾಡು ಅನ್ನೋದಾಗಿನೇ ಹೇಳಿ ಯಾವಾಗ್ಲೂ ಓತ್ಲವನ್ನ ಒಡೆಯೋದಿಕ್ಕಾಗಿನೇ ನೋಡ್ತಿರ್ತಾನೆ. ಇವನು ಸಿಸ್ಟಮ್ ಮುಂದೆ ಕುಳಿತಿರ್ತಾ ಇದ್ರೆ ಕೂಡ ಕೆಲಸವನ್ನ ಮಾಡ್ಬೇಕಾಗತ್ತೆ ಅಂತ ಸರ್ವರ್ ಇಲ್ಲ, ನೆಟ್ವರ್ಕ್ ಇಲ್ಲ ಅನ್ನೋದಾಗಿ ಸುಳ್ಳನ್ನ ಹೇಳ್ಕೊಂಡು ಟೈಮ್ ಪಾಸ್ ಅನ್ನ ಮಾಡ್ತಿರ್ತಾನೆ.
ಆದ್ರಿಂದ ಬೇರೆ ದಾರಿ ಇಲ್ದೆ ಎಲ್ಲಾ ಕೆಲ್ಸವನ್ನ ನಮ್ಮ ಸರ್ವಣನೇ ಒಂಟಿಯಾಗಿನೇ ಮಾಡ್ಬೇಕಾಗಿ ಬರುತ್ತೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಮಿತ್ರ ಅವಳನ್ನ ನಾವು ನೋಡ್ಬೇಕಾದ್ರೆ ಇವಳು ಚೆಕಪ್ ಅನ್ನ ಮಾಡ್ಸೋದಿಕ್ಕೆ ಹಾಸ್ಪಿಟಲ್ಗಾಗಿನೇ ಬಂದು ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೆ ಇವಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನುವ ವಿಷಯ ಗೊತ್ತಾಗುತ್ತೆ. ಬಟ್ ಆದ್ರೆ ಈ ಟೈಮ್ ನಲ್ಲಿ ನಮ್ಮ ಮಿತ್ರಗಾಗ್ಲಿ ಸರ್ವಣಗಾಗ್ಲಿ ಯಾವುದೇ ರೀತಿಯಾದ ಸಂಬಂಧನವೇ ಇರೋದಿಲ್ಲ. ಅಂದ್ರೆ ನಮ್ಮ ಮಿತ್ರ ಬೇರೆ ಹುಡ್ಗನನ್ನ ಲವ್ ಮಾಡಿ ಇವಾಗ ಪ್ರೆಗ್ನೆಂಟ್ ಆಗಿರೋದು. ಬಟ್ ಆದ್ರೆ ಆ ಹುಡ್ಗ ಇವಾಗ ಮೋಸವನ್ನ ಮಾಡಿ ಇವಳಿಗೆ ಓಡಿ ಹೋಗ್ಬಿಟ್ಟಿದ್ದಾನೆ. ಆದ್ರೂ ಕೂಡ ಬೇರೆ ದಾರಿ ಇಲ್ದಿರೋದ್ರಿಂದ ಮಗುವನ್ನ ಸಾಕೋಣ ಅಂತ ಯೋಚಿಸಿ ವಾಪಸ್ಸು ಒಂದು ಆಟೋವನ್ನ ಇಟ್ಕೊಂಡು ಮನೆಗಾಗಿನೇ ಹೊರಟು ಬರ್ತಾಳೆ. ಅಂಡ್ ಅಲ್ಲಿ ಬಂದು ನೋಡ್ಬೇಕಾದ್ರೆ ಮನೆಯ ಓನರು ಎಲ್ಲಾ ವಸ್ತುಗಳನ್ನುವೆ ಹೊರಗಡೆಗಾಗಿನೇ ತೆಗೆದು ಬಿಸಾಕ್ತಾ ಇದ್ದಾನೆ. ಸೊ ಇದನ್ನ ನೋಡುವ ನಮ್ಮ ಮಿತ್ರ 3 ಲಕ್ಷ ಹಣವನ್ನ ಕೊಟ್ಟು ಲೀಸಿಗಾಗಿನೇ ಹಾಕಿಸ್ಕೊಂಡಿದ್ದೀನಿ. ಸೊ ಇವಾಗ ಏನಕ್ಕೆ ಮನೆಯ ವಸ್ತುಗಳನ್ನ ಹೊರಗಡೆಗೆ ಬಿಸಾಕ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಓನರು ಒಂದು ಶಾಕಿಂಗ್ ವಿಷಯವನ್ನ ಹೇಳ್ಕೊತಾನೆ. ನೋಡಮ್ಮ, ನಿನ್ ಕಡೆಯಿಂದ ಬಂದಿದ್ದ ಬ್ರೋಕರು ಯಾವುದೇ ರೀತಿಯಾಗಿ ನೀವೇ ಲೀಸಿಗಾಗಿ ತಗೊಂಡಿಲ್ಲ. ಕೇವಲ 20,000 ಅಡ್ವಾನ್ಸ್ ಅನ್ನ ಕೊಟ್ಟು ರೆಂಟ್ಗಾಗಿನೇ ಈ ಮನೆಯನ್ನ ತಗೊಂಡಿದ್ದಾನೆ. ಬಟ್ ಆದ್ರೆ ಕಳೆದ 5 ತಿಂಗಳಿಂದ ಯಾವುದೇ ರೆಂಟ್ ಅನ್ನುವೇ ಪೇ ಮಾಡದೇ ಇರೋದ್ರಿಂದ ಮನೆಯನ್ನ ಖಾಲಿ ಮಾಡಿ ಹೊರಗಡೆಗೆ ಕಳಿಸ್ತಾ ಇದೀವಿ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂದ್ರೆ ಇವಳು ಬ್ರೋಕರ್ ಅನ್ನ ನಂಬ್ಕೊಂಡು 3 ಲಕ್ಷ ಹಣವನ್ನ ಲೀಸ್ಗೋಸ್ಕರ ಕೊಟ್ಟಿದ್ದಾಳೆ. ಆದ್ರೆ ಅವನು ಫ್ರಾಡ್ ಅನ್ನ ಮಾಡಿ ಇವಳಿಗೆ ಮೋಸವನ್ನ ಮಾಡಿ ಮನೆಯಿಂದ ಹೊರಗಡೆ ಕಳ್ಸಿದ್ದಾರೆ. ಅಂಡ್ ಈ ವಿಷಯವನ್ನ ಕೇಳ್ಬೇಕಾದ್ರೆ ನಮ್ಮ ಮಿತ್ರಗೆ ತುಂಬಾನೇ ಶಾಕ್ ಆಗುತ್ತೆ. ಬಟ್ ಆದ್ರೂ ಕೂಡ ಇವಾಗ ಏನನ್ನುವೇ ಮಾಡೋದಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಹತ್ರದಲ್ಲೇ ಇರುವ ಇವಳ ಫ್ರೆಂಡ್ ಮನೆಗಾಗಿನೇ ಬಂದು ಎಲ್ಲಾ ವಿಷಯವನ್ನ ಹೇಳ್ಕೊತಾಳೆ. ಅಂಡ್ ಕೇವಲ ಇವತ್ತು ರಾತ್ರಿ ಉಳ್ಕೊಳ್ಳೋದಿಕ್ಕಾಗಿ ನನ್ಗೆ ಜಾಗವನ್ನ ಕೊಡಿ, ನಾಳೆ ಬೆಳಗ್ಗೆ ಆಗ್ತಿದಾಗಿನೇ ಬೇರೆ ಕಡೆ ಮನೆಯನ್ನ ನೋಡಿ ಶಿಫ್ಟ್ ಆಗ್ತೀನಿ ಅನ್ನೋದಾಗಿ ಕೇಳ್ಕೋಬೇಕಾದ್ರೆ ಇವಳ ಫ್ರೆಂಡ್ವೇ ಕೂಡ ರಾತ್ರಿ ಉಳ್ಕೊಳ್ಳೋದಿಕ್ಕೆ ಪರ್ಮಿಷನ್ ಅನ್ನ ಕೊಡ್ತಾಳೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಜೈಕಿ ಮತ್ತೆ ಜಾನಕಿಯನ್ನ ನಾವು ನೋಡ್ತೀವಿ. ಆಕ್ಚುಲ್ ಆಗಿ ನಮ್ಮ ಸವರ್ಣ ಆಗಿರ್ಬಹುದು, ಮಿತ್ರ ಆಗಿರ್ಬಹುದು, ಈ ಜೈಕಿ ಮತ್ತೆ ಜಾನಕಿ ಆಗಿರ್ಬಹುದು, ಇವ್ರ್ಯಾರಿಗೂ ಕೂಡ 2010ರಲ್ಲಿ ಯಾವುದೇ ರೀತಿಯಾದ ಸಂಬಂಧ ಇರೋದಿಲ್ಲ. ಬಟ್ ಆದ್ರೆ ಮುಂದುವರೆದು ಎಲ್ಲರಿಗೂ ಕೂಡ ಒಂದು ಫ್ಯಾಮಿಲಿ ಆಗಿನೇ ಬದಲಾಗ್ತಾರೆ. ಸೊ ಯಾವ ರೀತಿ ಒಟ್ಟಾಗಿನೇ ಸೇರ್ತಾರೆ ಅನ್ನೋದನ್ನ ಇವಾಗ ನಾವು ನೋಡ್ತೀವಿ. ಅಂಡ್ ಇವಾಗ ನಮ್ಮ ಜೈಕಿ ಮತ್ತೆ ಜಾನಕಿ ಇಬ್ಬರವೇ ಕೂಡ ಒಂದು ಡಾಕ್ಟರ್ ಹತ್ರಕ್ಕಾಗಿನೇ ಬಂದು ಕುಳಿತಿದ್ದಾರೆ. ಅಂದ್ರೆ ನಮ್ಮ ಜಾನಕಿಗೆ ಯಾವ್ದೋ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅನ್ಸುತ್ತೆ, ಚೆಕ್ ಮಾಡ್ಸೋದಿಕ್ಕಾಗಿನೇ ಬಂದಿದ್ದಾರೆ. ಅಂಡ್ ಅದೇ ರೀತಿಯಾಗಿ ಚೆಕ್ ಮಾಡುವ ಡಾಕ್ಟರ್ ಕೂಡ, ನೋಡಪ್ಪ, ನಿನ್ನ ತಾಯಿಗೆ ಬ್ರೈನ್ ಟ್ಯೂಮರ್ ಬಂದಿರೋದ್ರಿಂದ ಆದಷ್ಟು ಬೇಗ ಆಪರೇಷನ್ ಅನ್ನ ಮಾಡ್ಬೇಕು. ಅಂಡ್ ಅದಕ್ಕೆ ಸರಿ ಸುಮಾರು 7 ರಿಂದ 8 ಲಕ್ಷ ಹಣ ಖರ್ಚಾಗುತ್ತೆ. ನೀವು ಆದಷ್ಟು ಬೇಗ ಆಪರೇಷನ್ ಅನ್ನ ಮಾಡ್ಸಿಲ್ಲ ಅಂದ್ರೆ ಇವರ ಪ್ರಾಣಕ್ಕೇನೆ ಅಪಾಯವಾಗಬಹುದು ಅನ್ನೋದಾಗಿ ಹೇಳ್ಕೊತಾರೆ. ಸೊ ಇದನ್ನ ಕೇಳುವ ನಮ್ಮ ಜೇಕಿ ತುಂಬಾನೇ ಗಾಬರಿಗೆ ಒಳಗಾಗ್ತಾನೆ. ಯಾಕಂದ್ರೆ ಅಷ್ಟೊಂದು ಹಣವನ್ನ ಹೊಂದಿಸೋದು ಅಂದ್ರೆ ಏನು ತಮಾಷೆ ಮಾತಾ. ಸೊ ಇದನ್ನ ನೋಡುವ ಜಾನಕಿ ಕೂಡ, ನನ್ಗೆ ಆಪರೇಷನ್ ಅನ್ನ ಮಾಡ್ಸೋದ್ರ ಬಗ್ಗೆ ನೀನು ಯಾವುದೇ ರೀತಿಯಾದ ಚಿಂತೆಯನ್ನ ತಗೋಬೇಡ. ಇವತ್ತಿದ್ದು ನಾಳೆ ಹೋಗೋಳಿಗೆ ಯಾವ ಕಾಯಿಲೆ ಬಂದ್ರೆ ಏನಾಗುತ್ತೆ, ಇದನ್ನೆಲ್ಲ ಬಿಟ್ಟು ನಿನ್ನ ಕನಸಿನ ಕಡೆಗೆ ಗಮನವನ್ನ ಕೊಡೋನದಾಗಿನೇ ಹೇಳ್ಕೊತಾಳೆ. ಅಂದ್ರೆ ನಮ್ಮ ಜೈಕಿ ಒಂದು ಫಿಲಂ ನಲ್ಲಿ ಹೀರೋವಾಗಿ ಆಕ್ಟಿಂಗ್ ಅನ್ನ ಮಾಡ್ಬೇಕು ಅನ್ನುವ ಕನಸನ್ನ ಮಡಗಿದಾನೆ. ಅಂಡ್ ಅದಕ್ಕೆ ತಕ್ಕಿದ ಹಾಗೆ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳ ಜೊತೆನವೇ ಕೂಡ ಮಾತುಕತೆಯನ್ನ ಮಾಡಿದಾನೆ. ಆದ್ರೆ ಇವಾಗ ಇವನ ತಾಯಿಗೆ ಪ್ರಾಬ್ಲಮ್ ಬಂದಿದೆ ಅಲ್ವಾ. ಸೊ ನಮ್ಮ ಕನಸನ್ನ ಮರೆತು ಮೊದ್ಲು ನಮ್ಮ ತಾಯಿಯವರಿಗೆ ಆಪರೇಷನ್ ಅನ್ನ ಮಾಡಿಸ್ಬೇಕು ಅಂತ ಡಿಸೈಡ್ ಅನ್ನ ಮಾಡ್ಕೋತಾನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇವರ ತಂದೆ ಬದುಕಿದಾಗ ಇವರ ಹತ್ರ ತುಂಬಾನೇ ಹಣವಿತ್ತು. ಬಟ್ ಆದ್ರೆ ಸಾಯೋದಕ್ಕಿಂತ ಮುಂಚೆ ಇವನ ತಂದೆ ಒಂದು ಟ್ರಸ್ಟ್ಗೆ ಎಲ್ಲಾ ಹಣವನ್ನುವೇ ದಾನವಾಗಿನೇ ಕೊಟ್ಬಿಟ್ಟಿದ್ದಾರೆ. ಆದ್ರಿಂದ ಇವರಿಗೆ ತಿನ್ನೋದಕ್ಕೆ ಕೂಡ ಗತಿ ಇಲ್ಲ ಅಂತ ಸಿಚುವೇಶನ್ಗಾಗಿನೇ ಬಂದ್ಬಿಟ್ಟಿದ್ದಾರೆ. ಇನ್ನು ಫ್ಯಾಮಿಲಿಯಲ್ಲಿ ಹೆಲ್ಪ್ ಅನ್ನ ಕೇಳೋಣ ಅಂದ್ರೆ ಇವರಿಗಾಗಿ ಅಂತ ಯಾರನ್ನುವೇ ಕೂಡ ಇರ್ತಾನೆ ಇಲ್ಲ. ಸೊ ಇವಾಗ ಹಣಕ್ಕಾಗಿ ನಾವು ಏನ್ ಮಾಡ್ಬೇಕು ಅನ್ನೋದಾಗಿ ತಾಲಿಯನ್ನ ಕೆಡಿಸ್ಕೋತಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಸರ್ವಣವನ್ನ ನಾವು ನೋಡ್ಬೇಕಾದ್ರೆ ಇವನು ಕೆಲ್ಸವನ್ನ ಮಾಡ್ತಿರ್ಬೇಕಾದ್ರೆ ಇವನ ಲವರ್ ಆಗಿರುವ ಐಶ್ವರ್ಯ ಕಾಳನ್ನ ಮಾಡಿ, ನಮ್ಮಿಬ್ರ ಮದ್ವೆಗೆ ನನ್ನ ತಂದೆ ತಾಯಿ ಇಬ್ಬರವೇ ಕೂಡ ಒಪ್ಕೊಂಡಿದ್ದಾರೆ. ಅಂಡ್ ಅವರು ಮಾತುಕತೆಯನ್ನ ಆಡೋದಿಕ್ಕೆ ಇವತ್ತೇನೆ ನಿನ್ನ ಮನೆಗಾಗಿನೇ ಬರ್ತಾ ಇದ್ದಾರೆ ಅನ್ನೋದಾಗಿ ಹೇಳ್ಕೊತಾಳೆ. ಅಷ್ಟೇ ಈ ಮಾತನ್ನ ಕೇಳ್ತಿದ್ದಾಗೆ ನಮ್ಮ ಸರ್ವಣ ಒಂದು ಕ್ಷಣಕ್ಕೇನೆ ಶಾಕ್ ಆಗಿ ಮಾಡ್ತಾ ಇರುವ ಕೆಲ್ಸದಿಂದ ಓಡ್ಕೊಂಡು ಮನೆಗಾಗಿನೇ ಬಂದು ಕ್ಲೀನ್ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಅಂಡ್ ಅದೇ ರೀತಿಯಾಗಿ ಐಶ್ವರ್ಯ ಕೂಡ ಅವಳ ತಂದೆ ತಾಯಿಯನ್ನ ಕರ್ಕೊಂಡು ಮನೆ ಒಳಗಡೆಗೆ ಬರ್ಬೇಕಾದ್ರೆ ಇವನು ನರ್ವಸ್ ಆದ್ರೂ ಕೂಡ ಟೀಯನ್ನ ಪ್ರಿಪೇರ್ ಮಾಡಿ ಅವರಿಗಾಗಿನೇ ಕೊಡ್ತಾನೆ. ಅಂಡ್ ಇದೇ ರೀತಿಯಾಗಿ ಎಲ್ಲರ ನಡುವೆ ಮಾತುಕತೆ ಕೂಡ ಆಗಿ ಇನ್ನೇನು ಮದ್ವೆನವೇ ಕೂಡ ಫಿಕ್ಸ್ ಅನ್ನ ಮಾಡ್ಕೋಬೇಕು ಅನ್ನೋದಾಗಿನೇ ಮಾತಾಡ್ತಿರ್ತಾರೆ. ಬಟ್ ಆದ್ರೆ ಅದೇ ಟೈಮಿಗೆ ಸರಿಯಾಗಿ ಲೋನ್ ಕೊಟ್ಟಿರುವ ಒಬ್ಬ ಆಫೀಸರ್ ಬಂದು ನಮ್ಮ ಸರ್ವಣ ಅವನ ಜೊತೆ ಜಗಳವನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. 2-3 ತಿಂಗಳಿಂದ ನೀವು EMI ಅನ್ನೇ ಕಟ್ಟಿಲ್ಲ ಅನ್ನೋದಾಗಿ ಮಾನ ಮರ್ಯಾದೆ ಹೋಗುವ ಹಾಗೇನೆ ಬೈತಿರ್ತಾನೆ. ಸೊ ಇದನ್ನ ನೋಡುವ ಐಶ್ವರ್ಯ ಅವಳ ತಂದೆ ತಾಯಿ ಇಬ್ಬರಿಗೂ ಕೂಡ ಇವನ ಯೋಗ್ಯತೆ ಬಗ್ಗೆ ಗೊತ್ತಾಗ್ಬಿಡುತ್ತೆ. ಆದ್ರಿಂದ ಸೀದಾ ಈ ಮದ್ವೆಯನ್ನ ಮಾಡೋದಿಲ್ಲ ಅನ್ನೋದಾಗಿನೇ ಹೊರಟು ಬಂದ್ಬಿಡ್ತಾರೆ. ಅಂಡ್ ಇವನು ಐಶ್ವರ್ಯ ಅವಳನ್ನ ಮದ್ವೆ ಮಾಡ್ಕೋಬೇಕು ಅಂದ್ರೆ ಇವನ ಯೋಗ್ಯತೆ ಏನು ಅನ್ನೋದಾಗಿ ಮತ್ತೆ ಸಾಬೀತನ ಮಾಡ್ಬೇಕಾಗುತ್ತೆ. ಇನ್ನೊಂದ್ ಕಡೆ ನಮ್ಮ ಮಿತ್ರ ಅವಳನ್ನ ನೋಡ್ಬೇಕಾದ್ರೆ ಅವಳು ಕೂಡ ಬೇರೆ ಮನೆಯನ್ನ ತಗೊಳ್ಳೋದಿಕ್ಕೆ ಹಣ ಬೇಕಾಗಿದೆ.
ಮತ್ತೊಂದ್ ಕಡೆಯಲ್ಲಿ ಜೈಗೆ ಕೂಡ ಅವನ ತಾಯಿಗೆ ಆಪರೇಷನ್ ಅನ್ನ ಮಾಡಿಸ್ಬೇಕಾಗಿದೆ. ಅಂದ್ರೆ ಇವರು 3 ಜನಕ್ಕೆ ಕೂಡ ಈ ಟೈಮ್ ನಲ್ಲಿ ಬೇಕಾಗಿರೋದು ಅಂದ್ರೆ ಹಣ ಮಾತ್ರನೇ. ಸೊ ಇವರು ಬೇರೆ ಬೇರೆ ಕಡೆ ಇದ್ರೂನುವೆ ಹಣಕ್ಕಾಗಿನೇ ಪರದಾಟವನ್ನ ಮಾಡ್ತಿದ್ದಾರೆ. ಅಂಡ್ ಇಲ್ಲಿಂದ ಒಂದು ದೊಡ್ಡದಾದ ಸ್ಕ್ಯಾಮು ಶುರುವಾಗುತ್ತೆ ನೋಡಿ. ನಮ್ಮ ಸರ್ವಣ ನಾರ್ಮಲ್ ಆಗಿ ಟಿಫನ್ ಅನ್ನ ತಿನ್ನೋದಕ್ಕೆ ಒಂದು ಹೋಟೆಲ್ಗೆ ಬರ್ತಾನೆ ಅಲ್ವಾ. ಅಂಡ್ ಅದೇ ರೀತಿಯಾಗಿನೇ ಟಿಫನ್ ಮಾಡೋದಕ್ಕೆ ಬರ್ಬೇಕಾದ್ರೆ ಆ ಹೋಟೆಲ್ ನ ಓನರ್, ನೋಡಪ್ಪ ಹೇಗಿದ್ರುವೆ ನೀನು ಕರೆಂಟ್ ಬಿಲ್ ಅನ್ನ ಕಟ್ಟಿಸ್ಕೋತಿ ಅಲ್ವಾ, ಸೊ ನನ್ನ ಪಾಸ್ಬುಕ್ ಅನ್ನ ಕೊಡ್ತೀನಿ, ನನ್ನ ಬಿಲ್ ಅನ್ನವೇ ಕೂಡ ಪೇ ಮಾಡಿ ಬಂದ್ಬಿಡು ಅನ್ನೋದಾಗಿ ಪಾಸ್ಬುಕ್ ನ ಜೊತೆಗೆ ಹಣವನ್ನುವೇ ಕೂಡ ಕೊಟ್ಟಿ ಕಳಿಸ್ತಾನೆ. ಅಂಡ್ ಅದೇ ರೀತಿಯಾಗಿ ಇವನವೇ ಕೂಡ ಕೆಲಸವನ್ನ ಮಾಡ್ತಿರ್ಬೇಕಾದ್ರೆ EMI ಕಟ್ಟಿಸ್ಕೊಳ್ಳುವ ಆಫೀಸರು ಸೀದಾ ಇವನ ಕೆಲಸ ಮಾಡುವ ಜಾಗಕ್ಕಾಗಿನೇ ಬಂದು, ಇವಾಗ ನೀನು ಹಣವನ್ನ ಕೊಟ್ಟಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಹೋಗ್ತೀನಿ ಅನ್ನೋದಾಗಿನೇ ನಿಂತ್ಕೋತಾನೆ. ಬಟ್ ಆದ್ರೆ ನಮ್ಮ ಸರ್ವಣ ಹತ್ರ ಒಂದೇ ಒಂದು ರೂಪಾಯಿ ಕೂಡ ಇರೋದಿಲ್ಲ. ಆದ್ರಿಂದ ಬೇರೆ ದಾರಿ ಇಲ್ದೆ ಹೋಟೆಲ್ ಓನರ್ ಕೊಟ್ಟಿರುವ ಹಣವನ್ನ ತೆಗೆದು ಸೀದಾ ರಿಕವರಿ ಏಜೆಂಟ್ಗಾಗಿನೇ ಕೊಟ್ಟಿ ಕಳಿಸ್ತಾನೆ. ನಂತರ ಕರೆಂಟ್ ಬಿಲ್ ಅನ್ನ ಕಟ್ಟಲಾಗಿದೆ ಅಂತ ಇವನ ಕೈಯಾರೆ ಒಂದು ರಸೀದಿಯನ್ನ ಬರ್ಕೊಂಡು ಆ ಹೋಟೆಲ್ ನ ಓನರ್ಗೆ ಕೂಡ ಅದೇ ರಸೀದಿಯನ್ನ ತಂದು ಕೊಡ್ತಾನೆ. ಪ್ರಿಂಟರ್ ಕೆಟ್ಟೋಗಿರೋದ್ರಿಂದ ಕೈಯಿನ ಮುಖಾಂತರ ರಸೀದಿಯನ್ನ ಬರ್ಕೊಂಡು ಬಂದಿದ್ದೀನಿ ಅನ್ನೋದಾಗಿನವೇ ಹೇಳ್ಕೊತಾನೆ. ಅಂಡ್ ಇವಾಗ ಇವನು ಮಾಡಿರುವ ಕೆಲಸ ಸಕ್ಸಸ್ಫುಲ್ ಆಗಿರೋದ್ರಿಂದ ನಾವು ಇದೇ ಐಡಿಯಾವನ್ನ ಇಟ್ಟು ಇನ್ನವೇ ಕೂಡ ಹಣವನ್ನ ಸಂಪಾದಿಸಬಹುದು ಅನ್ನೋದಾಗಿನೇ ಯೋಚಿಸ್ತಾನೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಮಿತ್ರ ಅವಳನ್ನ ನೋಡ್ಬೇಕಾದ್ರೆ ಒಬ್ಬ ಬ್ರೋಕರಿ ಬಳಿಗೆ ಮೋಸವನ್ನ ಮಾಡ್ಬಿಟ್ಟಿದ್ದ ಅಲ್ವಾ. ಸೇಮ್ ಇವಾಗ ನಾವುನವೇ ಕೂಡ ಅದೇ ರೀತಿಯಾಗಿನೇ ಮಾಡೋಣ ಅಂತ ಡಿಸೈಡ್ ಅನ್ನ ಮಾಡ್ಕೊಂಡು ಲೀಸಿಗೆ ಮನೆಯನ್ನ ಕೊಡಿಸ್ತೀನಿ ಅನ್ನೋದಾಗಿ ಒಂದು ಫೇಕ್ ಆದ ಐಡೆಂಟಿಟಿಯನ್ನ ಕ್ರಿಯೇಟ್ ಮಾಡ್ಕೋತಾಳೆ. ಅಂಡ್ ಕಸ್ಟಮರ್ ಅನ್ನವೇ ಕೂಡ ಹಿಡ್ಕೊಂಡು 5 ಲಕ್ಷ 10 ಲಕ್ಷ ಹಣವನ್ನ ತಗೋತಾಳೆ. ಮನೆಯ ಓನರ್ಗೆ 20 ರಿಂದ 30 ಸಾವಿರ ಹಣ ಅಡ್ವಾನ್ಸ್ ಆಗಿನೇ ಕೊಟ್ಟಿ ಪ್ರತಿ ತಿಂಗಳು ರೆಂಟ್ ಅನ್ನ ಕಟ್ಕೊಂಡು ಬರ್ತಾಳೆ. ಅಂದ್ರೆ ಕಸ್ಟಮರ್ ಗಳ ಹತ್ರ ನಿಮ್ಗೆ ಲೀಸ್ಗಾಗಿನೇ ಮನೆಯನ್ನ ಕೊಡ್ತಿದೀನಿ ಅಂತ ಹೇಳಿ ಓನರ್ ಹತ್ರ ರೆಂಟ್ಗಾಗಿನೇ ಮನೆಯನ್ನ ಕೊಡ್ತಿದೀನಿ ಅಂತ ಸುಳ್ಳನ್ನ ಹೇಳಿ ಡಬಲ್ ಗೇಮ್ ಅನ್ನ ಮಾಡ್ತಿದ್ದಾಳೆ. ಸೊ ಇದರಿಂದ ಇವಳ ಹತ್ರಕ್ಕೆ ಕೂಡ ಲಕ್ಷ ಲಕ್ಷ ಹಣ ಬರೋದಿಕ್ಕೆ ಶುರುವಾಗಿದೆ. ಅಂಡ್ ಇಲ್ಲಿಗೆ ಸೀನ್ ಕಟ್ ಮಾಡಿ ನಮ್ಮ ಜೈಕೆ ಅವನನ್ನ ನಾವು ನೋಡ್ಬೇಕಾದ್ರೆ ಇವನ ತಂದೆ ಎಲ್ಲಾ ಹಣವನ್ನ ಒಂದು ಟ್ರಸ್ಟ್ ಆಗಿನೇ ಕೊಟ್ಬಿಟ್ಟಿದ್ದ ಅಲ್ವಾ. ಸೊ ಇವಾಗ ಅದೇ ಟ್ರಸ್ಟ್ ನ ಮುಖಾಂತರ ಒಂದು ಆಡ್ಸ್ ಅನ್ನವೇ ಕೂಡ ಪ್ಲೇ ಮಾಡ್ತಾನೆ. ಅಂದ್ರೆ ನನ್ನ ತಾಯಿಗೆ ಇವಾಗ ಸೀರಿಯಸ್ ಆಗಿರೋದ್ರಿಂದ ಸ್ವಲ್ಪ ಹಣವನ್ನ ಕೊಡಿ ಅಂತ ರಿಕ್ವೆಸ್ಟ್ ಅನ್ನ ಮಾಡ್ಬೇಕಾದ್ರೆ ಇದನ್ನ ನೋಡುವ ಜನಗಳು ಅಂದ ಪೈಸವನ್ನ ಇವರ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡೋದಿಕ್ಕಾಗಿನೇ ಶುರು ಮಾಡ್ಕೋತಾರೆ. ನೋಡ್ತಿದ್ದಾಗೆ ಇವರ ಆಪರೇಷನ್ಗೆ ಬೇಕಾದ ಹಣವೇ ಕೂಡ ಬರೋದ್ರಿಂದ ಸೀದಾ ಹಾಸ್ಪಿಟಲ್ಗೆ ಬಂದು ಆಪರೇಷನ್ ಮಾಡ್ಸೋದಕ್ಕಾಗಿನೇ ಬರ್ಬೇಕಾದ್ರೆ ಆ ಡಾಕ್ಟರ್ ಕೂಡ ಇವರ ರಿಪೋರ್ಟ್ ಅನ್ನ ತೆಗೆದು ಸೀನಿಯರ್ ಡಾಕ್ಟರ್ಗಾಗಿನೇ ಕಳಿಸ್ಬೇಕಾದ್ರೆ ಆ ಸೀನಿಯರ್ ಡಾಕ್ಟರು ಸರಿಯಾಗಿನೇ ಬೈದ್ ಬಿಡ್ತಾನೆ. ಏನೋ ಒಂದು ನಾರ್ಮಲ್ ಆದ ರಿಪೋರ್ಟ್ ಅನ್ನವೇ ಕೂಡ ನಿನ್ಗೆ ಓದೋದಿಕ್ಕೆ ಬರೋದಿಲ್ವಾ, ಇವ್ರಿಗೆ ಯಾವ ಬ್ರೈನ್ ಟ್ಯೂಮರ್ ಇಲ್ಲ ಏನುವೇ ಇಲ್ಲ, ನಾರ್ಮಲ್ ಆದ ತಲೆನೋವು ಬಂದಿದೆ ಅಷ್ಟೇ, ಅದನ್ನ ತಗೊಂಡೋಗಿ ನೀನು ಏನ್ ಮಾಡೋದಿಕ್ಕೆ ನೋಡ್ತಾ ಇದೀಯ ಅಂತ ಬೈಬೇಕಾದ್ರೆ ಈ ಡಾಕ್ಟರ್ ಕೂಡ ನಿಮ್ಗೆ ಯಾವುದೇ ರೀತಿಯಾದ ಬ್ರೈನ್ ಟ್ಯೂಮರ್ ಇಲ್ಲ ಏನುವೇ ಇಲ್ಲ, ನಾನು ಕೊಟ್ಟಿರುವ ಮೆಡಿಸನ್ ಇಂದ ನಿಮ್ಮ ತಲೆನೋವು ಕ್ಲಿಯರ್ ಆಗಿದೆ ಅನ್ನೋದಾಗಿನೇ ಹೇಳ್ಕೊತಾನೆ. ಸರಿ ಓಕೆ ಅಂತ ನಮ್ಮ ಜೈಕಿ ಮತ್ತೆ ಜಾನಕಿ ಕೂಡ ವಾಪಸ್ಸು ಮನೆಗೆ ಬರ್ಬೇಕಾದ್ರೆ ನಮ್ಮ ಜೈಕಿ ಎಲ್ಲಾ ಹಣವನ್ನ ವಾಪಸ್ಸು ಜನಗಳಿಗಾಗಿನೇ ಕೊಟ್ಬಿಡೋಣ ಅಂತ ಹೇಳ್ಕೊತಾನೆ. ಅದನ್ನ ಕೇಳುವ ಜಾನಕಿ ಸರಿಯಾಗಿನೇ ಬೈದು, ನೀನು ಫಿಲ್ಮ್ ನಲ್ಲಿ ದೊಡ್ಡ ಆಕ್ಟರ್ ಆಗಿ ಬದಲಾಗುವ ವರ್ಗವೇ ಕೂಡ ಈ ಸುಳ್ಳನ್ನ ಇದೇ ರೀತಿಯಾಗಿನೇ ಮುಂದುವರ್ಸೋಣ ಅನ್ನೋದಾಗಿನೇ ಹೇಳ್ಕೊತಾಳೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಸರ್ವಣ ಅವನನ್ನ ನಾವು ನೋಡ್ಬೇಕಾದ್ರೆ ಇವನಿಗೆ ಒಬ್ಬ ಕ್ಲೋಸ್ ಆಗಿರುವ ಫ್ರೆಂಡ್ ಇದ್ದು ಅವನು ಟ್ರೇಡಿಂಗ್ ನ ಒಂದು ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸವನ್ನವೇ ಕೂಡ ಮಾಡ್ತಿದ್ದಾನೆ. ಸೊ ಆ ಟ್ರೇಡಿಂಗ್ ಫ್ರೆಂಡ್ ಅನ್ನ ಬಂದು ಭೇಟಿಯನ್ನ ಮಾಡ್ಬೇಕಾದ್ರೆ ಆ ಫ್ರೆಂಡು, ನೋಡು ಮಚ್ಚ, ನನ್ನ ಜೊತೆಯಾಗಿ ವರ್ಕ್ ಅನ್ನ ಮಾಡ್ತಿರೋರು ಹಣವನ್ನ ಇನ್ವೆಸ್ಟ್ ಮಾಡಿ ಲಕ್ಷ ಪ್ರಾಫಿಟ್ ಅನ್ನವೇ ಕೂಡ ತಗೊಳ್ತಾ ಇದ್ದಾರೆ. ನನ್ನ ಹತ್ರ ಹಣ ಇದ್ದಿದ್ರೆ ನಾನುವೇ ಕೂಡ ಇನ್ವೆಸ್ಟ್ ಅನ್ನ ಮಾಡಿ 70 ರಿಂದ 80% ರಿಟರ್ನ್ ಅನ್ನ ತಗೋತಿದೆ ಅಂತಾನೆ. ಸೊ ಇದನ್ನ ಕೇಳುವ ನಮ್ಮ ಸರ್ವಣಾಗವೇ ಕೂಡ ಸ್ವಲ್ಪ ಇಂಪ್ರೆಸ್ ಆಗುತ್ತೆ. ಆದ್ರಿಂದ ಹಣದ ಬಗ್ಗೆ ನೀನು ಚಿಂತೆಯನ್ನ ಮಾಡ್ಬೇಡ, ಟ್ರೇಡಿಂಗ್ಗೆ ಬೇಕಾದ ಎಲ್ಲ ಹಣವನ್ನುವೇ ನಾನು ತಂದು ಕೊಡ್ತೀನಿ, ನೀನು ಕೇವಲ ಟ್ರೇಡಿಂಗ್ ನ ಮೇಲೆ ಗಮನವನ್ನ ಕೊಡೋನದಾಗಿನೇ ಹೇಳಿ ಬರ್ತಾನೆ. ಅಂಡ್ ಅದೇ ರೀತಿಯಾಗಿ ಇವನು ಕೆಲಸವನ್ನ ಮಾಡೋದಿಕ್ಕೆ ಡಿಪಾರ್ಟ್ಮೆಂಟ್ ನ ಒಳಗಡೆಗಾಗಿನೇ ಬರ್ಬೇಕಾದ್ರೆ ಆ ಗಂಗಾಧರು ಸುಳ್ಳನ್ನ ಹೇಳಿ ಹೊರಗಡೆ ಸುತ್ತಾಡಿ ಬರ್ತೀನಿ ಅನ್ನೋದಾಗಿನೇ ಎದ್ದು ಬಂದ್ಬಿಡ್ತಾನೆ ಅಲ್ವಾ. ಸೊ ಅದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಳ್ಳುವ ನಮ್ಮ ಹೀರೋ ಒಂದು ಮ್ಯಾಗ್ನೆಟ್ ಅನ್ನ ತೆಗೆದು ಪ್ರಿಂಟರ್ ಮಷಿನ್ ನ ಒಳಗಡೆಗಾಗಿನೇ ಹಾಕ್ಬಿಡ್ತಾನೆ. ಸೊ ಇದರ ಕಾರಣದಿಂದ ಮಿಷಿನ್ ವರ್ಕ್ ಅನ್ನ ಮಾಡೋದನ್ನ ನಿಲ್ಲಿಸ್ಬಿಡುತ್ತೆ. ಹೊರಗಡೆ ನೋಡಿದ್ರೆ ಬಿಲ್ ಪೇ ಮಾಡೋದಿಕ್ಕೆ ತುಂಬಾ ಜನಗಳು ಬಂದಿದ್ದಾರೆ ಅಲ್ವಾ. ಸೊ ಇವಾಗ ಬೇರೆ ದಾರಿ ಇಲ್ದಿರೋದ್ರಿಂದ ಎಲ್ಲಾ ಬಿಲ್ ಅನ್ನವೇ ಕೂಡ ತಗೊಂಡು ಕೈ ಮುಖಾಂತರ ರಸೀದಿಯನ್ನ ಬರ್ದು ಕೊಡೋದಿಕ್ಕಾಗಿನೇ ಶುರುವನ್ನ ಮಾಡ್ಕೋತಾನೆ. ಆ ನಂತರ ಜನಗಳು ಕೊಡುವ ಹಣವನ್ನ ಸರ್ಕಾರಿ ಖಾತೆಗೆ ಹಾಕೋದನ್ನ ಬಿಟ್ಟು ಇವನ ಬ್ಯಾಗ್ ನ ಒಳಗಡೆಗಾಗಿನೇ ತುಂಬಿಸ್ಕೋತಾನೆ. ನಂತರ ಎಲ್ಲಾ ಹಣವನ್ನ ತಂದು ಇವನ ಫ್ರೆಂಡ್ಗೆ ಕೊಡ್ಬೇಕಾದ್ರೆ ಅವನವೇ ಕೂಡ ಇನ್ವೆಸ್ಟ್ ಅನ್ನ ಮಾಡಿ ಒಂದು ನೆಕ್ಸ್ಟ್ ಲೆವೆಲ್ ನ ಪ್ರಾಫಿಟ್ ಅನ್ನವೇ ಕೂಡ ರಿಟರ್ನ್ ತೆಗೆಯೋದಿಕ್ಕಾಗಿ ಶುರುವನ್ನ ಮಾಡ್ಕೋತಾನೆ. ಇವಾಗ ನಮ್ಮ ಹೀರೋವಿಗೆ 2 ಕಡೆಯಿಂದ ಹಣ ಬರೋದಿಕ್ಕೆ ಶುರುವಾಗಿದೆ. ಒಂದು ಬಿಲ್ಲನ್ನ ಕಟ್ಟಿಸ್ಕೊಳ್ಳುವ ಜಾಗದಿಂದ ಹಣವನ್ನ ತಗೋತಾ ಇದ್ದಾನೆ, ಮತ್ತೊಂದು ಕಡೆಯಲ್ಲಿ ಫ್ರೆಂಡು ಟ್ರೇಡಿಂಗ್ ಅನ್ನ ಮಾಡಿ ಅದರ ಮುಖಾಂತರ ಪ್ರಾಫಿಟ್ ಅನ್ನ ಕೊಡ್ತಾ ಇದ್ದಾನೆ.
ಸೊ ಇದೇ ರೀತಿಯಾಗಿ ನಮ್ಮ ಹೀರೋ ಕೂಡ ಹಣವನ್ನ ಸಂಪಾದಿಸೋದಕ್ಕೆ ಶುರುವನ್ನ ಮಾಡಿ ಆ ಗಂಗಾಧರ್ಗೆ ಕೂಡ ಈ ಪ್ರಿಂಟರು ವರ್ಕನ್ನ ಮಾಡ್ತಿಲ್ಲ ಅನ್ನೋದಾಗಿ ನಂಬಿಕೆಯನ್ನ ಬರೆಸ್ತಾನೆ. ಅಂದ್ರೆ ಒಂದು ಸಲ ಪ್ರಿಂಟ್ ಆಗ್ತಿದೆ, ಮತ್ತೊಂದು ಸಲ ಪ್ರಿಂಟ್ ಆಗ್ತಿಲ್ಲ ಅಂತ ಮ್ಯಾಗ್ನೆಟ್ ಅನ್ನ ಹಾಕಿ ತೋರಿಸಿ ಅವನಿಗೆ ನಂಬಿಕೆಯನ್ನ ಬರೆಸ್ಬಿಡ್ತಾನೆ. ಅಂಡ್ ಇವರ ಬಾಸ್ ಆಗಿರುವ ಗೋಪಿ ಬಂದು ಏನಕ್ಕೆ ನೀವು ಕೈನ ಮುಖಾಂತರ ರಶೀದಿಯನ್ನ ಕೊಡ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಈ ಗಂಗಾಧರು ಇವನು ಏನ್ ಮಾಡ್ತಾ ಇದ್ದಾನೋ ಅದನ್ನ ಸರಿಯಾಗಿನೇ ಮಾಡ್ತಾ ಇದ್ದಾನೆ. ಆ ಪ್ರಿಂಟರ್ ಕೆಟ್ಟೋಗಿರೋದ್ರಿಂದ ಕೈನ ಮುಖಾಂತರನೇ ಬರ್ದು ಕೊಡ್ತಾ ಇದೀವಿ. ಹೊಸ ಪ್ರಿಂಟರ್ ಬಂದಾಗ ಎಲ್ಲವನ್ನೂ ಕೂಡ ಎಂಟ್ರಿ ಮಾಡ್ಕೋತೀವಿ ಬಿಡಿ ಅನ್ನೋದಾಗಿನೇ ಹೇಳ್ಕೊತಾನೆ. ಯಾಕಂದ್ರೆ ನಮ್ಮ ಹೀರೋ ಈ ಗಂಗಾಧರ್ಗೆ ಹೆಚ್ಚು ಕೆಲ್ಸವನ್ನ ಕೊಡ್ದಿರಾ ಹೊರಗಡೆ ಸುತ್ತಾಡೋದಕ್ಕಾಗಿನೇ ಕಳಿಸ್ತಾನೆ ಅಲ್ವಾ. ಸೊ ನಮ್ಗನವೇ ಕೂಡ ಫ್ರೀ ಸಿಗುತ್ತೆ ಅನ್ನೋದಾಗಿ ಇವನ ಪರವಾಗಿನೇ ಮಾತಾಡ್ತಾನೆ. ಸೊ ಇದನ್ನ ಬಳಸ್ಕೊಳ್ಳುವ ನಮ್ಮ ಸರ್ವಣ ಕೂಡ ಪ್ರಿಂಟರು ಕೆಟ್ಟೋಗಿದೆ ಅನ್ನುವ ಒಂದು ಮಾತನ್ನ ಇಟ್ಕೊಂಡು ಪ್ರತಿದಿನ ಲಕ್ಷ ಲಕ್ಷ ಹಣವನ್ನ ಲೂಟಿ ಮಾಡೋದಕ್ಕಾಗಿನೇ ಶುರುವನ್ನ ಮಾಡ್ಕೋತಾನೆ. ಇನ್ನೊಂದ್ ಕಡೆ ನಮ್ಮ ಮಿತ್ರ ಅವಳನ್ನ ನೋಡ್ಬೇಕಾದ್ರೆ ಇವಳು ಕೂಡ ಜನಗಳನ್ನ ಮಕ್ಕರ್ ಮಾಡಿ ಲಕ್ಷ ಲಕ್ಷ ಹಣವನ್ನ ಲೂಟಿ ಮಾಡೋದಕ್ಕಾಗಿನೇ ಶುರುವನ್ನ ಮಾಡಿದಾಳೆ. ಮತ್ತೊಂದ್ ಕಡೆಯಲ್ಲಿ ನಮ್ಮ ಜೈಕೆ ಅವನನ್ನ ನೋಡ್ಬೇಕಾದ್ರೆ ಆಪರೇಷನ್ಗೆ ಹಣ ಬೇಕು ಅನ್ನೋದಾಗಿ ರಿಕ್ವೆಸ್ಟ್ ಅನ್ನ ಮಾಡಿದ ಅಲ್ವಾ. ಸೊ ಅಲ್ಲೂ ಕೂಡ ನಿರಂತರವಾಗಿ ಹಣ ಬರ್ತಾ ಇರೋದ್ರಿಂದ ಅದೇ ಹಣವನ್ನ ತೆಗೆದು ಇವನು ಫಿಲ್ಮ್ ಅನ್ನ ಮಾಡ್ಬೇಕು ಅನ್ನುವ ಕನಸನ್ನ ಮಡಗಿದ್ದ ಅಲ್ವಾ. ಅದ್ರ ಕಡೆಗೆ ಇನ್ವೆಸ್ಟ್ ಅನ್ನ ಮಾಡೋದಕ್ಕಾಗಿ ಶುರುವನ್ನ ಮಾಡ್ಕೋತಾನೆ. ಇಲ್ಲಿ ನಮ್ಮ ಸರ್ವಣ ಅವನನ್ನ ನೋಡ್ಬೇಕಾದ್ರೆ ಇವಾಗ ಇವನು ಕೋಟ್ಯಾಧಿಪತಿ ಆಗೋಗಿದ್ದಾನೆ ಅಲ್ವಾ. ಸೊ ನಮ್ಮ ಯೋಗ್ಯತೆ ಏನು ಅನ್ನೋದಾಗಿ ಐಶ್ವರ್ಯ ಅವಳ ಫಾದರ್ಗೆ ಅರ್ಥವನ್ನ ಮಾಡ್ಸೋಣ ಅಂತ ಅವ್ರ ಹತ್ರಕ್ಕಾಗಿನೇ ಬಂದು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದೀನಿ ಅನ್ನೋದಾಗಿನೇ ಹೇಳ್ಕೋಬೇಕಾದ್ರೆ ಅವರು ಕೂಡ ಬೇರೆ ದಾರಿ ಇಲ್ದೆ ಐಶ್ವರ್ಯ ಅವಳನ್ನ ಕೊಟ್ಟು ಮದ್ವೆನವೇ ಕೂಡ ಮಾಡಿಸ್ತಾರೆ. ಸೊ ಇವಾಗ ಇವನ ಹತ್ರಕ್ಕೆ ನಿರಂತರವಾಗಿ ಹಣ ಬರ್ತಾನೆ ಇದೆ. ಬಟ್ ಆದ್ರೂ ಕೂಡ ಇವನ ಆಸೆ ಯಾವತ್ತೂ ಕೂಡ ಕಡಿಮೆ ಆಗೋದೇ ಇಲ್ಲ. ಇವನ ಹೆಸರಲ್ಲಿ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಕಂಪನಿಯನ್ನವೇ ಕೂಡ ಓಪನ್ ಅನ್ನ ಮಾಡ್ಕೋತಾನೆ. ಅಂಡ್ ಇದ್ರಲ್ಲಿ ಯಾರು ಬೇಕಾದ್ರೂ ಕೂಡ ಅವರ ಹಣವನ್ನ ಇನ್ವೆಸ್ಟ್ ಮಾಡಿ ಪ್ರಾಫಿಟ್ ಅನ್ನ ತಗೊಳ್ಬಹುದು. ಇನ್ನೊಂದ್ ಕಡೆಯಲ್ಲಿ ನಮ್ಮ ಮಿತ್ರ ಆಗಿರಬಹುದು, ಜಾನಕಿ ಆಗಿರಬಹುದು, ಜೈಗಿ ಆಗಿರಬಹುದು, ಇವರನ್ನ ನೋಡ್ಬೇಕಾದ್ರೆ ಇವರ ಹತ್ರ ಕೂಡ ಲಕ್ಷ ಲಕ್ಷ ಹಣ ಬರ್ತಿದೆ ಅಲ್ವಾ. ಸೊ ಇವರ ಆಸೆ ಕೂಡ ನಾವು ಇನ್ನವೇ ಕೂಡ ಹಣವನ್ನ ಜಾಸ್ತಿಯನ್ನ ಮಾಡ್ಕೋಬೇಕು ಅಂತ ಹೇಳಿ ನಮ್ಮ ಸರ್ವಣವನ ಕಂಪನಿಯಲ್ಲಿ ಹಣವನ್ನ ಇನ್ವೆಸ್ಟ್ ಮಾಡೋದಕ್ಕಾಗಿನೇ ರೆಡಿ ಆಗ್ತಾರೆ. ಅಂಡ್ ಅದೇ ರೀತಿಯಾಗಿನೇ ಲಕ್ಷ ಲಕ್ಷ ಹಣವನ್ನವೇ ತಂದು ಇವನ ಹತ್ರ ಇನ್ವೆಸ್ಟ್ ಅನ್ನವೇ ಮಾಡ್ತಾರೆ. ಅಂಡ್ ಇಲ್ಲಿಂದ ಈ 3 ಜನರವೇ ಕೂಡ ಒಟ್ಟಿಗೆ ಲಿಂಕ್ ಆಗೋದಿಕ್ಕಾಗಿ ಶುರುವಾಗೋದು. ಅಂಡ್ ನಮ್ಮ ಸರ್ವಣಗೆ ಶಬರಿ ಅನ್ನುವ ಚೈಲ್ಡ್ಹುಡ್ ನ ಫ್ರೆಂಡ್ ಕೂಡ ಇದ್ದಾನೆ. ಅಂಡ್ ಅವನ ಹತ್ರಕ್ಕೆ ಬರ್ಬೇಕಾದ್ರೆ ನಾನು ಒಂದು ದೊಡ್ಡದಾದ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀನಿ. ಅಂಡ್ ಅದ್ರಲ್ಲಿ ಇನ್ವೆಸ್ಟ್ ಮಾಡೋದಿಕ್ಕೆ ನನ್ಗೆ ಬರೋಬ್ಬರಿ 10 ಕೋಟಿ ಬೇಕಾಗಿದೆ. ಒಂದ್ ವೇಳೆ ಯಾರಾದ್ರೂ ನನ್ನ ಹತ್ರ 10 ಕೋಟಿಯನ್ನ ಇನ್ವೆಸ್ಟ್ ಮಾಡಿದ್ರೆ ಕೇವಲ 2 ದಿನಗಳಲ್ಲಿ 15 ಕೋಟಿಯಾಗಿನೇ ರಿಟರ್ನ್ ಮಾಡ್ತೀನಿ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇದನ್ನ ಕೇಳುವ ನಮ್ಮ ಸರ್ವನಾಗವೇ ಕೂಡ ಇಂಪ್ರೆಸ್ ಆಗೋಗುತ್ತೆ. 10 ಕೋಟಿಯನ್ನ ಕೊಟ್ರೆ 2 ದಿನದಲ್ಲಿ 5 ಕೋಟಿ ಜಾಸ್ತಿ ಬರುತ್ತೆ ಅಲ್ವಾ. ಸೊ ನೀನು ಚಿಂತೆಯನ್ನ ಮಾಡ್ಬೇಡ, 10 ಕೋಟಿಯನ್ನ ನಾನು ತಂದು ಕೊಡ್ತೀನಿ. ಅಂಡ್ 2 ದಿನದಲ್ಲಿ 15 ಕೋಟಿಯನ್ನ ರಿಟರ್ನ್ ಮಾಡೋದಿಕ್ಕೆ ರೆಡಿ ಆಗೋ ಅನ್ನೋದಾಗಿನೇ ಹೇಳಿ ಬಂದು ಇವನ ಹತ್ರ ಇರುವ ಎಲ್ಲಾ ಹಣವನ್ನವೇ ಕೂಡ ತಂದು ಆ ಶಬರಿಗೆನೆ ಕೊಡ್ತಾನೆ. ಈ ಶಬರಿ ಬಂದು ಚೈಲ್ಡ್ಹುಡ್ ಫ್ರೆಂಡ್ ಆಗಿರೋದ್ರಿಂದ ನಮ್ಮ ಸರ್ವಣಗೆ ಯಾವಾಗೆಲ್ಲ ಪ್ರಾಬ್ಲಮ್ ಬಂದಿರುತ್ತೋ ಆವಾಗೆಲ್ಲ ಇವನಿಗೆ ಸಪೋರ್ಟ್ ಅನ್ನ ಮಾಡಿ ಬಂದಿರುವ ಫ್ರೆಂಡು. ಆದ್ರಿಂದ ಇವನು ನಮ್ಗೆ ಮೋಸವನ್ನ ಮಾಡೋದಿಲ್ಲ ಅನ್ನುವ ಧೈರ್ಯದಿಂದ ಹಣವನ್ನ ಕೊಟ್ಟಿ ಬಂದಿದ್ದಾನೆ. ಬಟ್ ಆದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ನಮ್ಮ ಸರ್ವಣಗೆ ಒಂದು ದೊಡ್ಡ ಶಾಕ್ ಏನೇ ಕಾದಿರುತ್ತೆ. ಅಂದ್ರೆ ಹಣವನ್ನ ತಗೊಂಡು ಹೋಗ್ತಾ ಇದ್ದ ಶಬರಿಗೆ ಯಾರೋ ಬುಲೆಟ್ ನಿಂದ ಫೈರ್ ಮಾಡಿ ಅವನ ಕಥೆಯನ್ನ ಮುಗಿಸ್ಬಿಟ್ಟಿದಾರಂತೆ. ನಂತರ ಅವನ ಹತ್ರ ಇದ್ದ ಎಲ್ಲಾ ಹಣವನ್ನವೇ ಕೂಡ ಲೂಟಿ ಮಾಡ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಸೊ ಇದನ್ನ ತಿಳ್ಕೊಳ್ಳುವ ನಮ್ಮ ಸರ್ವಣಗೆ ನಾವು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಇವನು ಕಷ್ಟವನ್ನ ಪಟ್ಟು ಇಷ್ಟು ಹಣವನ್ನ ಒಟ್ಟಿಗೆ ಸೇರಿಸಿದ. ಬಟ್ ಆದ್ರೆ ಇವಾಗ ಎಲ್ಲವನ್ನವೇ ಕಳ್ಕೊಂಡು ಕಂಗಾಲಾಗಿ ನಿಂತಿದ್ದಾನೆ. ಅಷ್ಟೇ ಯಾಕೆ ನಮ್ಮ ಮಿತ್ರ ಮತ್ತೆ ಜೈಗೆ ಕೂಡ ಇನ್ವೆಸ್ಟ್ ಮಾಡಿರುವ ಹಣನವೇ ಈಗ ಲಾಸ್ ಆಗಿದೆ. ಸೊ ನಮ್ಮ ಮಿತ್ರ ಸರಿಯಾದ ಟೈಮ್ಗೆ ಮನೆಯ ರೆಂಟ್ ಅನ್ನ ಕಟ್ತಾ ಇರೋದ್ರಿಂದ ಆ ಮನೆಯ ಓನರ್ ಬಂದು ಕಸ್ಟಮರ್ ಗಳ ಜೊತೆ ಜಗಳವನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ತಾರೆ. ಸೊ ಅವರು ನಾವು ಲೀಸಿಗೆ ತಗೊಂಡಿದೀವಿ ರೆಂಟ್ ಗಲ್ ಅನ್ನೋದಾಗಿನ ಹೇಳ್ಕೋಬೇಕಾದ್ರೆ ನಮ್ಮ ಮಿತ್ರ ಅವಳು ಸ್ಕ್ಯಾಮ್ ಅನ್ನ ಮಾಡ್ತಿರೋದ್ರ ಬಗ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಪೊಲೀಸ್ನವರಿಗೆ ವಿಷಯವನ್ನ ತಿಳಿಸ್ಬೇಕಾದ್ರೆ ಇವಳನ್ನ ಅರೆಸ್ಟ್ ಮಾಡ್ಕೊಂಡೇನೆ ಬಂದ್ಬಿಡ್ತಾರೆ. ಇನ್ನು ನಮ್ಮ ಜೈಕೆ ಮತ್ತೆ ಜಾನಕಿ ಅವರನ್ನ ನೋಡ್ಬೇಕಾದ್ರೆ ಇವರು ಸುಳ್ಳನ್ನ ಹೇಳ್ಕೊಂಡು ನಮ್ಮಿಂದ ಫಂಡಿಂಗ್ ತಗೋತಾ ಇದ್ದಾರೆ ಅಂತ ಎಲ್ಲಾ ಜನಗಳಿಗೆ ಕೂಡ ಗೊತ್ತಾಗಿ ಪೊಲೀಸ್ನವರು ಇವರನ್ನವೇ ಕೂಡ ಹೇಳ್ಕೊಂಡೇನೆ ಬಂದ್ಬಿಡ್ತಾರೆ. ಅಂಡ್ ಈ ಕಡೆ ನಮ್ಮ ಸರ್ವಣ ಎಲ್ಲರಿಂದ ಹಣವನ್ನ ತಗೊಂಡು ಕೈಯಿಂದ ರಸೀದಿಯನ್ನ ಕೊಡ್ತಿದ್ದ ಅಲ್ವಾ. ಸೊ ಗೌರ್ಮೆಂಟ್ ಪ್ರಕಾರ ಇವರು ಬಿಲ್ಲನ್ನ ಕಟ್ಟಿಲ್ಲ ಅಂತ ಎಲ್ಲರ ಮನೆಯ ಕನೆಕ್ಷನ್ ಅನ್ನವೇ ಕೂಡ ತೆಗೆದು ಹಾಕಿದ್ದಾರೆ. ಅದಕ್ಕೆ ಎಲ್ಲಾ ಜನಗಳಿವೆ ಕೂಡ ರಸೀದಿಯನ್ನ ಇಟ್ಕೊಂಡು ಬಂದು ನಾವು ಬಿಲ್ಲನ್ನ ಕಟ್ಟಿದೀವಿ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಹಂಗಾಮವನ್ನ ಮಾಡ್ಬೇಕಾದ್ರೆ ಫೈನಲಿ ನಮ್ಮ ಸರ್ವಣ ಒಂದು ಸ್ಕ್ಯಾಮ್ ಅನ್ನ ಮಾಡಿದ್ದಾನೆ ಅನ್ನುವ ವಿಷಯ ಕೂಡ ಗೊತ್ತಾಗ್ಬಿಡುತ್ತೆ. ಆದ್ರಿಂದ ಪೊಲೀಸ್ ಅವರು ಬಂದು ನಮ್ಮ ಸರ್ವಣ ಅವನನ್ನುವೇ ಅರೆಸ್ಟ್ ಅನ್ನ ಮಾಡಿ ಎಳ್ಕೊಂಡು ಬರ್ತಾರೆ. ಅಂಡ್ ಇವನ ಹೆಂಡತಿಯಾಗಿರುವ ಐಶ್ವರ್ಯ ಕೂಡ ಒಂದು ಕಪಾಲಕ್ಕಾಗಿನೇ ಒಡ್ದು ಈ ರೀತಿ ಸ್ಕ್ಯಾಮ್ ಅನ್ನ ಮಾಡಿ ನನ್ಗೆ ಮೋಸವನ್ನ ಮಾಡ್ಬಿಟ್ಟ ಅನ್ನೋದಾಗಿ ಇವನ ಜೊತೆ ಬ್ರೇಕಪ್ ಅನ್ನವೇ ಮಾಡ್ಕೊಂಡು ಹೊರಟೋಗ್ಬಿಡ್ತಾಳೆ.
ಅಂಡ್ ಇವಾಗ ಟೋಟಲ್ ಆಗಿ ನಮ್ಮ ಸರ್ವಣ, ಮಿತ್ರ, ಜೈಕಿ, ಜಾನಕಿ 4 ಜನರು ಕೂಡ ಜೈಲಿನ ಒಳಗಡೆ ಬಂದಿದ್ದಾರೆ. ಅಂಡ್ ಇವಾಗ ಈ ಕೇಸನ್ನ ಎನ್ಕ್ವೈರಿ ಮಾಡೋದಿಕ್ಕೆ ಬಂದಿರೋದು ಕಲ್ಯಾಣ್ ಸುಂದರ್ ಅನ್ನುವ ಪೊಲೀಸ್ ಆಫೀಸರ್. ಸೊ ನೀವು ಸ್ಕ್ಯಾಮ್ ಅನ್ನ ಮಾಡಿರುವ ಕೋಟಿ ಗಟ್ಟಲೆ ಹಣ ಎಲ್ಲಿಗೆ ಹೋಯ್ತು ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ಜೈಕಿ ಮತ್ತೆ ಮಿತ್ರ ಇಬ್ಬರೇ ಕೂಡ ನಾವು ಸಂಪಾದನೆ ಮಾಡಿದ ಎಲ್ಲ ಹಣವನ್ನ ಸರ್ವಣ ಹತ್ರ ಇನ್ವೆಸ್ಟ್ ಅನ್ನ ಮಾಡಿದ್ವಿ ಅನ್ನೋದಾಗಿ ಹೇಳ್ಕೊತಾರೆ. ಅದಕ್ಕೆ ನಮ್ಮ ಸರ್ವಣ ಕೂಡ ನಾನು ಎಲ್ಲ ಹಣವನ್ನ ತಗೊಂಡು ಹೋಗಿ ಶಬರಿ ಅನ್ನುವ ನನ್ನ ಫ್ರೆಂಡಿಗಾಗಿನೇ ಕೊಟ್ಟಿದ್ದೆ, ಬಟ್ ಆದ್ರೆ ಯಾರು ಅವನಿಗೆ ಶೂಟ್ ಅನ್ನ ಮಾಡಿ ಎಲ್ಲ ಹಣವನ್ನುವೇ ತಗೊಂಡೋಗಿದ್ದಾರೆ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇದೇ ರೀತಿಯಾಗಿ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ಕೊಂಡು ರಾತ್ರಿ ಆಗ್ಬೇಕಾದ್ರೆ ಇವರನ್ನ ನೋಡ್ಕೊಳ್ತಿರುವ ಪೊಲೀಸ್ಗೆ ಮತ್ತೊಬ್ಬ ಪೊಲೀಸು ಕಾಲ್ ಅನ್ನ ಮಾಡಿ ಇವರನ್ನ ಎನ್ಕೌಂಟರ್ ಮಾಡಿ ತೀರಿಸ್ಬಿಡಿ ಅನ್ನೋದಾಗಿನೇ ಆರ್ಡರ್ ಅನ್ನ ಕೊಡ್ತಾನೆ. ಅಷ್ಟೇ ಇದನ್ನ ಕೇಳುವ ನಮ್ಮ ಪೂರ್ತಿಯಾದ ಗ್ಯಾಂಗು ಒಂದು ಕ್ಷಣಕ್ಕೆನೆ ಶಾಕ್ ಆಗಿ ನಾವು ಹೇಗಾದ್ರೂ ಮಾಡಿ ಪೊಲೀಸ್ ಸ್ಟೇಷನ್ ಇಂದ ಎಸ್ಕೇಪ್ ಆಗ್ಬೇಕು ಅನ್ನೋದಾಗಿ ಪ್ಲಾನ್ ಅನ್ನ ಮಾಡ್ತಾರೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಸರ್ವಣ ಪೊಲೀಸ್ ಆಫೀಸರ್ಗೆ ಹಿಂದೆಯಿಂದ ಅಟ್ಯಾಕ್ ಅನ್ನ ಮಾಡಿ ಕೆಳಗಡೆ ಬೀಳಿಸ್ತಾನೆ. ಆ ನಂತರ ಪೊಲೀಸನ್ನ ಹೇಳ್ಕೊಂಡು ಒಂದು ಕಿಟಕಿಗಾಗಿನೇ ಕಟ್ಟಿ ಮಡಗಿ ನಮ್ಮ ಪೂರ್ತಿಯಾದ ಗ್ಯಾಂಗು ಆ ಜಾಗವನ್ನ ಬಿಟ್ಟು ಎಸ್ಕೇಪ್ ಆಗಿ ಬಂದ್ಬಿಡುತ್ತೆ. ಅಂಡ್ ಇವಾಗ ನಮ್ಮ ಸರ್ವಣ ಕೂಡ ಇವರನ್ನ ಬಿಟ್ಟು ಎಸ್ಕೇಪ್ ಆಗೋದಿಕ್ಕಾಗಿ ಟ್ರೈ ಅನ್ನ ಮಾಡ್ತಾನೆ. ಬಟ್ ಆದ್ರೆ ಮಿಕ್ಕಿರೋರು ನಾವು ಕೊಟ್ಟಿರುವ ಹಣವನ್ನ ವಾಪಸ್ಸು ನಮ್ಗೆ ಕೊಡೋವರ್ಗುವೆ ನಾವು ಮಾತ್ರ ನಿನ್ನನ್ನ ಎಲ್ಲಿಗೆ ಹೋಗೋದಿಕ್ಕೆ ಬಿಡೋದಿಲ್ಲ ಅನ್ನೋದಾಗಿನೇ ಹಿಡ್ಕೋತಾರೆ. ನಂತರ ಎಲ್ಲರೂ ಕೂಡ ನಮ್ಮ ಕರ್ನಾಟಕದಲ್ಲಿರುವ ಮಂಗಳೂರಿನ ಒಂದು ಹಳ್ಳಿಗಾಗಿನೇ ಬಂದು ಒಂದು ಚಿಕ್ಕದಾದ ಹೋಟೆಲ್ ಅನ್ನ ಇಟ್ಟು ಎಲ್ಲರೂ ಕೂಡ ಒಂದು ಜೀವನವನ್ನ ನಡೆಸಿ ಬರ್ತಿರೋದು. ಅಂಡ್ ಇದೇ ರೀತಿಯಾಗಿ 3 ಜನರು ಕೂಡ ಸ್ಕ್ಯಾಮ್ ಅನ್ನ ಮಾಡ್ಕೊಂಡು ಒಂದು ಫ್ಯಾಮಿಲಿ ಆಗಿ ಇವಾಗ ಬದುಕಿ ಬರ್ತಾ ಇರೋದು. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ 2017 ಅಂದ್ರೆ ಪ್ರೆಸೆಂಟ್ಗೆ ನಾವು ಶಿಫ್ಟ್ ಆಗ್ಬೇಕಾದ್ರೆ ಇವರ ಮಗನಾಗಿರುವ ಜೀವ ಅವನನ್ನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗಿರೋದನ್ನ CCTVಯಲ್ಲಿ ನೋಡ್ತಿದ್ರು ಅಲ್ವಾ. ಅಂಡ್ ಆ ರೀತಿ ಕಿಡ್ನಾಪ್ ಅನ್ನ ಮಾಡ್ಕೊಂಡು ಹೋಗಿರೋದು ಬೇರೆ ಯಾರಿಗೂ ಅಲ್ಲ, 7 ವರ್ಷಗಳ ಹಿಂದೆ ಇವರ ಕೇಸನ್ನ ಹ್ಯಾಂಡಲ್ ಮಾಡ್ತಾ ಇದ್ದ ಕಲ್ಯಾಣ್ ಸುಂದರ್ ಅನ್ನುವ ಪೊಲೀಸ್ ಆಫೀಸರೇನೆ ಇವಾಗ ಎತ್ತಕೊಂಡು ಹೋಗಿರೋದು. ಅಂಡ್ ಇದನ್ನ ನೋಡುವ ನಮ್ಮ ಫ್ಯಾಮಿಲಿ ಫುಲ್ ಶಾಕ್ ಆಗಿ ಮನೆಗಾಗಿನೇ ವಾಪಸ್ ಬರ್ತಾರೆ. ಸೊ ಇವಾಗ ನಮ್ಮ ಸರ್ವಣ ಏನನ್ನ ಹೇಳ್ತಾನೆ ಅಂದ್ರೆ, ಜೀವ ನನ್ನ ಮಗ ಆಗಿಲ್ದೇ ಇದ್ರೆ ಕೂಡ ಅವನು ಯಾವಾಗ್ಲೂ ನನ್ನನ್ನ ತಂದೆ ರೀತಿಯಾಗಿನೇ ನೋಡಿದಾನೆ. ಸೊ ನಾನು ಕೂಡ ಅವನನ್ನ ಮಗನ ರೀತಿಯಾಗಿನೇ ಬೆಳೆಸಿರೋದ್ರಿಂದ ಅವನನ್ನ ಕಾಪಾಡುವ ಜವಾಬ್ದಾರಿ ನನ್ನದು ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇದನ್ನ ಕೇಳುವ ನಮ್ಮ ಪೂರ್ತಿಯಾದ ಫ್ಯಾಮಿಲಿ ನಾವುನವೇ ಕೂಡ ನಿನ್ನ ಜೊತೆಯಾಗಿನೇ ಬರ್ತೀವಿ ಅಂತ ಹೇಳಿ ಎಲ್ಲರೂ ಸೇರಿ ಚೆನ್ನೈನಲ್ಲಿರುವ ಮಂಗಳಾಪುರಂಗೆ ವಾಪಸ್ ಹೊರಟು ಬರ್ತಾರೆ. ನಂತರ ಸೀದಾ ಇನ್ಸ್ಪೆಕ್ಟರ್ ಆಗಿದ್ದ ಕಲ್ಯಾಣ್ ಸುಂದರಂ ಅವನ ಹತ್ರಕ್ಕಾಗಿನೇ ಬರ್ಬೇಕಾದ್ರೆ ಅವನವೇ ಕೂಡ ಇವರ ಮಗನನ್ನ ಏನಕ್ಕೆ ಕಿಡ್ನಾಪ್ ಅನ್ನ ಮಾಡ್ದ ಅನ್ನೋದಾಗಿನೇ ಹೇಳ್ಕೊತಾನೆ. ಪ್ರೆಸೆಂಟ್ ನಲ್ಲಿ ಇವನು ರಿಟೈರ್ಡ್ ಆಗಿ ಮನೆಯಲ್ಲಿ ಖಾಲಿ ಬಿದ್ದಿದ್ದಾನೆ. ಅಂಡ್ ಇವನು ಡ್ಯೂಟಿಯನ್ನ ಮಾಡ್ಬೇಕಾದ್ರೆ ಎಷ್ಟು ಹಣವನ್ನ ಸಂಪಾದನೆ ಮಾಡಿದ್ನೋ ಇವಾಗ ಜೂಜಿನಲ್ಲಿ ಎಲ್ಲ ಹಣವನ್ನವೇ ಕೂಡ ಸೋತೋಗ್ಬಿಟ್ಟಿದ್ದಾನೆ. ಸೊ ಇವಾಗ ಇವನಿಗೆ ಕೋಟಿಗಟ್ಟಲೆ ಹಣ ಬೇಕು ಅನ್ನೋದಾಗಿ ಮಗುವನ್ನ ಕಿಡ್ನಾಪ್ ಮಾಡಿರೋದು. ಸೊ ಇದನ್ನ ಕೇಳುವ ಜಾನಕಿ ಇಷ್ಟೊಂದು ಹಣವನ್ನ ಎಲ್ಲಿಂದ ನಾವು ತರೋದು ಅಂತ ಹೇಳ್ಕೋಬೇಕಾದ್ರೆ ಅದಕ್ಕೆ ಆ ಕಲ್ಯಾಣು, ನೀವು ಜೈಲಿನಿಂದ ತಪ್ಪಿಸ್ಕೊಂಡು ಹೋಗಿಲ್ಲ, ನಾನೇನೆ ಬೇಕು ಅಂತ ನೀವು ತಪ್ಪಿಸ್ಕೊಳ್ಳೋ ಹಾಗೇನೆ ಮಾಡಿದೀನಿ. ಯಾಕಂದ್ರೆ ಸರ್ಕಾರದಿಂದ ಕೊಡುವ ಹಣ ನನ್ಗೆ ಯಾವುದೇ ಕಾರಣಕ್ಕೂ ಸಾಕಾಗಲ್ಲ ಅಂತ ಚೆನ್ನಾಗಿನೇ ಗೊತ್ತಿತ್ತು. ಸೊ ರಿಟೈರ್ಡ್ ಆದ್ಮೇಲೆ ನಿಮ್ಮ ಮುಖಾಂತರ ನಾನು ಹಣವನ್ನ ಸಂಪಾದನೆ ಮಾಡೋದಿಕ್ಕಾಗಿನೇ ನೀವೆಲ್ಲರೂ ಕೂಡ ಎಸ್ಕೇಪ್ ಆಗಿ ಹೋಗೋದಿಕ್ಕಾಗಿನೇ ನಾನೇ ಬೇಟೆ ಅಂತ ಹೇಳ್ಕೊತಾನೆ. ಸೊ ಇದನ್ನ ಕೇಳುವ ಫ್ಯಾಮಿಲಿ ಅಷ್ಟೊಂದು ಹಣವನ್ನ ನಾವು ತರೋದಿಕ್ಕೆ ಆಗಲ್ಲ ಅಂತ ಹೇಳ್ಕೋಬೇಕಾದ್ರೆ ಆ ಕಲ್ಯಾಣು ಕೆಲವು ಗೂಂಡಗಳಿಗೆ ಕೋಳನ್ನ ಮಾಡಿ ಜೀವ ಅವನ ಕೈಯಲ್ಲಿ ಮಾತನ್ನ ಆಡಿಸ್ತಾನೆ. ಸೊ ಆ ಜೀವ ಕೂಡ ನನ್ನನ್ನ ಒಂದು ಫ್ಯಾಕ್ಟರಿ ಹತ್ರಕ್ಕಾಗಿನೇ ಕರ್ಕೊಂಡು ಬಂದು ನನ್ನ ವೀಲ್ ಚೇರ್ ಅನ್ನ ಒಂದು ಕಂಬಕ್ಕಾಗಿನೇ ಕಟ್ಟಾಕಿ ಮಡಗಿದ್ದಾರೆ ಅನ್ನೋದಾಗಿ ಎಲ್ಲವನ್ನ ಹೇಳ್ಕೊತಾನೆ. ಸೊ ಈ ಕಲ್ಯಾಣ್ ಕೂಡ ನಾನು ಕೇಳುವಷ್ಟು ಹಣವನ್ನ ತಂದು ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಮಗುವಿನ ಖಾತೆಯನ್ನ ಮುಗಿಸ್ತೀವಿ ಅನ್ನೋದಾಗಿ ಬೆದರಿಕೆಯನ್ನ ಕೊಡ್ತಾನೆ. ಅಂಡ್ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಫ್ಯಾಮಿಲಿ ಅವರಿಗೆ ಬೇರೆ ದಾರಿ ಇಲ್ದಿರೋದ್ರಿಂದ ಮತ್ತೆ ಎಲ್ಲರೂ ಸೇರ್ಕೊಂಡು ಒಂದು ದೊಡ್ಡ ಸ್ಕ್ಯಾಮ್ ಮಾಡೋದಿಕ್ಕಾಗಿನೇ ರೆಡಿ ಆಗ್ತಾರೆ. ನಮ್ಮ ಸರ್ವಣ ಕೂಡ ಇವಾಗ ಏನನ್ನ ಹೇಳ್ಕೊತಾನೆ ಅಂದ್ರೆ, ಇವಾಗ ನಾವು ಎಂತ ಸ್ಕ್ಯಾಮ್ ಅನ್ನ ಮಾಡ್ಬೇಕು ಅಂದ್ರೆ ನಾವು ಸಾಯೋವರೆಗೂ ಕೂಡ ನಿರಂತರವಾಗಿ ಹಣ ನಮ್ಗೆ ಬರ್ತಾನೆ ಇರ್ಬೇಕು, ಆ ರೀತಿಯಾಗಿ ಪ್ಲಾನ್ ಮಾಡ್ಬೇಕು ಅನ್ಕೋತಾನೆ. ಸೊ ಇದೇ ರೀತಿಯಾಗಿನೇ ಇವರು ಯೋಚನೆಯನ್ನ ಮಾಡ್ತಿರ್ಬೇಕಾದ್ರೆ ಐಶ್ವರ್ಯ ಅವಳ ಫಾದರ್ ಒಂದು ಟೂಲ್ ಅನ್ನ ನಡೆಸಿ ಬರ್ತಿದ್ರು ಅನ್ನೋದಾಗಿ ಗೊತ್ತಾಗುತ್ತೆ. ಅಂಡ್ ಅದರಲ್ಲಿ ಲೈಫ್ ಟೈಮ್ ನವರೆಗೂ ಕೂಡ ನಿರಂತರವಾಗಿ ಹಣ ಬರ್ತಿತ್ತು ಅನ್ನೋದಾಗಿನೇ ತಿಳ್ಕೊಂಡಿದ್ದಾನೆ. ಹಾಗೆ ಒಂದು ದಿನ ಇವನು ನ್ಯೂಸ್ ಪೇಪರ್ ಅನ್ನ ಓದ್ಬೇಕಾದ್ರೆ ಕೂಡ ಕೆಲವೊಂದಷ್ಟು ಹುಡುಗರು ಸೇರ್ಕೊಂಡು ಫೇಕ್ ಆಗಿ ಒಂದು ಟೋಲ್ ಅನ್ನ ಕ್ರಿಯೇಟ್ ಮಾಡಿ ಆದ್ರಿಂದ ಕೋಟಿ ಹಣವನ್ನ ಸಂಪಾದನೆ ಮಾಡಿದ್ರು ಅನ್ನೋದಾಗಿನೇ ಓದಿರ್ತಾನೆ. ಸೊ ಎಲ್ಲಾ ವಿಷಯಗಳಿವೆ ಸರ್ವಣಾಗೆ ನೆನ್ಪಾಗ್ಬೇಕಾದ್ರೆ ನಾವುನುವೆ ಕೂಡ ಇದೇ ರೀತಿ ಟೋಲ್ ಅನ್ನ ಕ್ರಿಯೇಟ್ ಮಾಡಿ ಅದರಿಂದ ಹಣವನ್ನ ಸಂಪಾದಿಸೋಣ ಅಂತ ಯೋಚಿಸ್ತಾನೆ. ಸೊ ಈ ಪ್ಲಾನ್ ಅನ್ನ ಎಲ್ಲರ ಹತ್ರನುವೆ ಹೇಳ್ಕೋಬೇಕಾದ್ರೆ ಸರಿ ಓಕೆ ಅಂತ ಒಪ್ಕೋತಾರೆ. ಅಂಡ್ ಅದು ಅಲ್ಲದೆ ಮಂಗಳಾಪುರಂನಲ್ಲಿ ಒಂದು ಟೋಲ್ ಇದ್ದು ಕೆಲವು ಕಾರಣಗಳಿಂದ ಅದನ್ನ ಸ್ಟಾಪ್ ಅನ್ನ ಮಾಡಲಾಗಿದೆ. ಸೊ ಇವಾಗ ನಾವು ಅದೇ ಟೋಲ್ ನಲ್ಲಿ ಸ್ಕ್ಯಾಮ್ ಅನ್ನ ಮಾಡಿ ಅದನ್ನ ರೀಓಪನ್ ಮಾಡ್ಬೇಕು ಅನ್ನೋದಾಗಿ ಡಿಸೈಡ್ ಅನ್ನ ಮಾಡ್ಕೋತಾನೆ.
ಅಂಡ್ ಅದೇ ರೀತಿಯಾಗಿ ಆ ಇನ್ಸ್ಪೆಕ್ಟರ್ ಆಗಿರುವ ಕಲ್ಯಾಣ ಹತ್ರಕ್ಕಾಗಿನವೇ ಕೂಡ ಬಂದು ರೋಹಿತ್ ಅನ್ನುವ ಒಬ್ಬ ಮ್ಯಾನೇಜರ್ ಅನ್ನ ಭೇಟಿಯನ್ನ ಮಾಡಿಸ್ತಾನೆ. ಅಂಡ್ ಈ ರೋಹಿತ್ ನೀರನ್ನ ಬಳಸ್ಕೊಂಡು ಎಲೆಕ್ಟ್ರಿಕ್ ಅನ್ನ ಕಂಡು ಹಿಡಿದಿರುವ ವ್ಯಕ್ತಿ. ಸೊ ಇವಾಗ ಅದನ್ನ ಟೆಂಪ್ರವರಿ ಆಗಿ ಶುರುವನ್ನ ಮಾಡ್ಬೇಕು ಅಂದ್ರೆ ಎಲೆಕ್ಟ್ರಿಕ್ ಪವರ್ ಬೇಕು ಅಲ್ವಾ. ಸೊ ಇವನ ಸಪೋರ್ಟ್ ಇಂದಾನೆ ಅದನ್ನ ಶುರುವನ್ನ ಮಾಡೋಣ. ಅಂಡ್ ಶುರುನಲ್ಲಿ ಕಲೆಕ್ಟ್ ಆಗುವ ಹಣವನ್ನ ತಗೊಂಡು ಮತ್ತೆ ಜನರೇಟರ್ ನ ಮೇಲೆ ಇನ್ವೆಸ್ಟ್ ಅನ್ನ ಮಾಡೋಣ ಅಂತ ಪ್ಲಾನ್ ಅನ್ನ ಮಾಡ್ಕೋತಾರೆ. ಸೊ ಈ ವಿಷಯವನ್ನ ಕೇಳುವ ಕಲ್ಯಾಣ್ ಸುಂದರಮ್ಮುವೆ ಕೂಡ ನಾವು ಬದುಕಿರೋವರೆಗೂ ನಿರಂತರವಾಗಿ ನಮ್ಗೆ ಹಣ ಬರ್ತಾನೆ ಇರುತ್ತೆ ಅಂತ ಯೋಚಿಸಿ ಇವನ ಹೆಸರಲ್ಲಿ ಒಂದು ಪೇಟೆಂಟ್ ಅನ್ನ ತಗೊಳ್ಳೋದಿಕ್ಕೆ ಸೈನ್ ಅನ್ನವೇ ಕೂಡ ಮಾಡ್ಬಿಡ್ತಾನೆ. ಬಟ್ ಆದ್ರೆ ಇವರಿಗೆ ಇರುವ ದೊಡ್ಡ ಪ್ರಾಬ್ಲಮ್ ಏನು ಅಂದ್ರೆ ಎಲ್ಲಾ ಜನಗಳಿಗಿವೆ ಈ ಟೋಲು ಓಪನ್ ಆಗ್ತಿದೆ ಅನ್ನೋದಾಗಿ ನಂಬಿಕೆಯನ್ನ ಬರೆಸ್ಬೇಕು. ಇಲ್ಲ ಅಂದ್ರೆ ಯಾವಾಗ ಬೇಕಾದ್ರೂ ಕೂಡ ಇವರ ಸ್ಕ್ಯಾಮ್ ಸಿಕ್ಕಾಕೊಂಡು ಜೈಲಿಗೆ ಹೋಗಬಹುದು ಅಲ್ವಾ. ಸೊ ಎಲ್ರಿಗೂ ಕೂಡ ನಂಬಿಕೆ ತೋರಿಸೋದಿಕ್ಕಾಗಿ ಆಟವನ್ನ ಶುರು ಮಾಡ್ಕೋತಾರೆ. ಅಂಡ್ ಅದೇ ರೀತಿಯಾಗಿ ಒಂದು ದೊಡ್ಡದಾದ ಮಾಸ್ಟರ್ ಪ್ಲಾನ್ ಅನ್ನವೇ ಕೂಡ ಮಾಡ್ಕೊಂಡು ನಮ್ಮ ಸರ್ವನ ಡೆಲಿವರಿ ಬಾಯ್ ನ ಹಾಗೆ ಗೆಟಪ್ ಅನ್ನ ಹಾಕೊಂಡು ಈ ಊರ್ನಲ್ಲಿರುವ ತುಂಬಾನೇ ಫೇಮಸ್ ಆದ ಜರ್ನಲಿಸ್ಟ್ ನ ಹತ್ರಕ್ಕಾಗಿನೇ ಬರ್ತಾನೆ. ಅಂಡ್ ಆ ಜರ್ನಲಿಸ್ಟ್ ಆರ್ಡರ್ ಮಾಡಿರುವ ಪಿಜ್ಜಾದಲ್ಲಿ ಅನ್ಕಾನ್ಶಿಯಸ್ ಆಗಿರುವ ಮೆಡಿಸನ್ ಅನ್ನವೇ ಕೂಡ ಹಾಕಿರ್ತಾನೆ. ಸೊ ಅದನ್ನ ತಿನ್ನುವ ಜರ್ನಲಿಸ್ಟ್ ಅನ್ಕಾನ್ಶಿಯಸ್ ಆಗಿ ಕೆಳಗಡೆ ಬೀಳ್ಬೇಕಾದ್ರೆ ಸೀದಾ ಅವನ ಕಂಪ್ಯೂಟರ್ ಗಳನ್ನ ಯೂಸ್ ಮಾಡ್ಕೊಂಡು ಮಂಗಳಾಪುರಂನಲ್ಲಿರುವ ಟೋಲ್ ಗೇಟು ಓಪನ್ ಆಗ್ತಿದೆ ಅನ್ನೋದಾಗಿ ಒಂದು ಆರ್ಟಿಕಲ್ ಅನ್ನ ಪಬ್ಲಿಷ್ ಮಾಡ್ಬಿಡ್ತಾರೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ಎಲ್ಲಾ ಕಡೆನೂ ಈ ವಿಷಯ ಸ್ಪ್ರೆಡ್ ಆಗೋದ್ರಿಂದ ಈ ಟೋಲ್ ಪ್ಲಾಜಾ ನಿಜಕ್ಕೇ ಓಪನ್ ಆಗ್ತಿದೆ ಅನ್ನೋದಾಗಿ ಚರ್ಚೆಗೆ ಒಳಗಾಗುತ್ತೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಸರ್ವಣ ಅವನನ್ನ ನೋಡ್ಬೇಕಾದ್ರೆ ಅದೇ ಟ್ರೇಡಿಂಗ್ ಮಾಡುವ ಒಬ್ಬ ಫ್ರೆಂಡ್ ಇದ್ದ ಅಲ್ವಾ, ಅವನ ಹತ್ರ ಭೇಟಿ ಮಾಡೋದಿಕ್ಕಾಗಿನೇ ವಾಪಸ್ ಬರ್ತಾನೆ. ಅಂಡ್ ಯಾರು ಕೂಡ ಇವನನ್ನ ಗುರುತು ಹಿಡಿಬಾರ್ದು ಅಂತ ವೇಷವನ್ನ ಬದಲಾಯಿಸ್ಕೊಂಡೇನೆ ಬರ್ತಾನೆ. ನೋಡು, ನಾನು ಒಂದು ದೊಡ್ಡ ಸ್ಕ್ಯಾಮ್ ಅನ್ನ ಮಾಡಿ ಸಿಕ್ಕಾಕೊಂಡು ತಲೆ ಮರೆಸ್ಕೊಂಡು ಓಡಾಡ್ಬೇಕಾಗಿದೆ. ಬಟ್ ಆದ್ರೆ ಇವಾಗ ಮತ್ತೊಂದು ದೊಡ್ಡ ಕೆಲ್ಸವನ್ನ ಮಾಡೋದಿಕ್ಕಾಗಿನೇ ಹೋಗ್ತಿದೀನಿ. ಸೊ ಅದ್ರಲ್ಲಿ ನಿನ್ನ ಹೆಲ್ಪ್ ಬೇಕು, ಮತ್ತೆ ನಿನ್ನ ಹತ್ರ ಇನ್ವೆಸ್ಟ್ ಅನ್ನ ಮಾಡ್ತೀನಿ, ಪ್ರಾಫಿಟ್ ಅನ್ನ ಮಾಡಿ ಕೊಡ್ತೀಯ ಅನ್ನೋದಾಗಿ ಕೇಳ್ಬೇಕಾದ್ರೆ ಅದಕ್ಕೆ ಆ ಫ್ರೆಂಡು, ನೀವು ಹೊಟ್ಟೋದ್ಮೇಲೆ ನನ್ನ ಹಣವನ್ನ ಹಾಕಿ ನಾನು ಪ್ರಾಫಿಟ್ ಮಾಡೋದಿಕ್ಕಾಗಿನೇ ನೋಡ್ದೆ, ಬಟ್ ಆದ್ರೆ ಎಲ್ಲನೂ ಲಾಸ್ ಆಗಿ ನಾನೇ ಬರ್ಬಾದ್ ಆಗ್ಬಿಟ್ಟಿದೀನಿ. ಸೊ ಮತ್ತೆ ನಾನು ಈ ದಂಧೆ ಒಳಗಡೆಗೆ ಇಳಿಯೋದಿಲ್ಲ ಅನ್ನೋದಾಗಿನೇ ರಿಜೆಕ್ಟ್ ಮಾಡಿ ಬಂದ್ಬಿಡ್ತಾನೆ. ಸೊ ಬೇರೆ ದಾರಿ ಇಲ್ಲ ಅಂತ ಸರ್ವಣ ಕೂಡ ವಾಪಸ್ ಇವನ ಟೀಮ್ ನ ಹತ್ರಕ್ಕಾಗಿನೇ ಬಂದು ಆ ಟೋಲ್ ಗೇಟ್ ಅನ್ನ ಓಪನ್ ಮಾಡೋದಿಕ್ಕಾಗಿ ಪ್ಲಾನ್ ಗಳನ್ನ ಮಾಡ್ತಿದ್ರು ಅಲ್ವಾ. ಸೊ ಇವಾಗ ಅದನ್ನ ಇನ್ನವೇ ಕೂಡ ಬೇರೆ ಲೆವೆಲ್ ಗಾಗಿನೇ ತಗೊಂಡು ಬರ್ತಾರೆ. ಅಂದ್ರೆ ಯಾವ್ದೇ ರೀತಿ ಪ್ರಾಬ್ಲಮ್ ಗಳು ಆಗ್ಬಾರ್ದು ಅಂದ್ರೆ ಈ ಊರಿನ MLA ಹತ್ರ ಕೂಡ ಇವರು ಪರ್ಮಿಷನ್ ಅನ್ನ ತಗೊಳ್ಬೇಕು. ಸೊ ಅದಕ್ಕಾಗಿ ತಕ್ಕಿದ ಹಾಗೆ ಮತ್ತೊಂದು ಮಾಸ್ಟರ್ ಪ್ಲಾನ್ ಅನ್ನೇ ಮಾಡ್ತಾರೆ. ಅಂದ್ರೆ ನಮ್ಮ ಜೈಕಿಯನ್ನ ಈ ಕಂಪನಿಯ ಮ್ಯಾನೇಜರ್ ನ ಹಾಗೆ ಗೆಟಪ್ ಅನ್ನ ಹಾಕಿ MLA ಹತ್ರಕ್ಕಾಗಿನೇ ಕಳಿಸ್ತಾರೆ. ಇನ್ನು ನಮ್ಮ ಸರ್ವಣ ಅವನನ್ನ ನೋಡ್ಬೇಕಾದ್ರೆ ಮೇಕಪ್ ಆಗುವ ಹುಡುಗನ ಹಾಗೆ ಗೆಟಪ್ ಹಾಕೊಂಡು ಮತ್ತೊಬ್ಬ ಮಿನಿಸ್ಟರ್ ನ ಹತ್ರಕ್ಕಾಗಿನೇ ಬಂದು ಆ ಮಿನಿಸ್ಟರ್ ನ ತಲೆಯಲ್ಲಿ ಕೂದಲುಗಳು ಉದ್ರೋಗಿರ್ತಾ ಇರೋದ್ರಿಂದ ಒಂದು ವಿಗನ ಹಾಕಿ ಅವನ ಕೂದಲನ್ನವೇ ಕೂಡ ಸೆಟ್ ಮಾಡಿ ಕೊಡ್ತಾನೆ. ಸೊ ಇದರಿಂದ ಮಿನಿಸ್ಟರ್ ಕೂಡ ತುಂಬಾನೇ ಇಂಪ್ರೆಸ್ ಆಗ್ಬಿಡ್ತಾನೆ. ಅಂಡ್ ಇದೇ ಗ್ಯಾಪ್ ಅಲ್ಲಿ ನಮ್ಮ ಸರ್ವಣ ಮಂತ್ರಿಯ ಫೋನ್ ಅನ್ನವೇ ಕೂಡ ಇವನ ಕಂಟ್ರೋಲ್ಗೆನೆ ತಗೋತಾನೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಜೈಕಿ ಮ್ಯಾನೇಜರ್ ನ ಹಾಗೆ ಗೆಟಪ್ ಅನ್ನ ಹಾಕೊಂಡು MLA ಹತ್ರ ಬಂದಿದ್ದ ಅಲ್ವಾ, ಅವನನ್ನ ನೋಡ್ಬೇಕಾದ್ರೆ ಆ ಟೋಲ್ ಗೇಟು ಓಪನ್ ಆಗೋದ್ರ ಬಗ್ಗೆ ಮಾತಾಡ್ಕೊಂಡು ಇವನ ಮದರ್ ಆಗಿರುವ ಜಾನಕಿಗೆ ವಿಡಿಯೋ ಕಾಲ್ ಅನ್ನ ಮಾಡ್ತಾನೆ. ಆಕ್ಚುಲ್ ಆಗಿ ಜಾನಕಿನವೇ ಕೂಡ ಸೂಪರ್ ಆಗಿನೇ ಮೇಕಪ್ ಅನ್ನ ಹಾಕೊಂಡು ಇವರ ಕಂಪನಿಯ CEO ಆಗಿನೇ ಮಾತಾಡ್ತಾಳೆ. ನೋಡಿ ಸರ್, ಈ ಟೋಲ್ ಗೇಟ್ ಅನ್ನ ಓಪನ್ ಮಾಡೋದಿಕ್ಕಾಗಿ ನಾನು ಮಂತ್ರಿಗಳ ಹತ್ರವಾಗಿನೇ ಮಾತಾಡಿದೀನಿ. ಅಂಡ್ ಅವರು ಕೂಡ ನಿಮ್ಗೆ ವಿಷಯವನ್ನ ತಿಳಿಸಿರ್ಬೇಕಲ್ಲ ಅನ್ನೋದಾಗಿನೇ ಮಾತಾಡ್ತಿರ್ಬೇಕಾದ್ರೆ ಅದೇ ಟೈಮಿಗೆ ಸರಿಯಾಗಿ ಮಂತ್ರಿಗಳ ಕಡೆಯಿಂದ MLAಗೆ ಕಾಲ್ ಬರುತ್ತೆ. ಅಂಡ್ ಆ ಮಂತ್ರಿಗಳ ಹಾಗೆ ಮಾತಾಡ್ತಾ ಇರೋದು ಬೇರೆ ಯಾರು ಅಲ್ಲ, ನಮ್ಮ ಸರ್ವಣ್ಣ. ಅದೇ ಆ ಮಂತ್ರಿಗೆ ಮೇಕಪ್ ಅನ್ನ ಮಾಡಿ ಅವನ ಫೋನ್ ಅನ್ನ ಕಂಟ್ರೋಲಿಗೆ ತಗೊಂಡಿದ್ದಾನೆ ಅಲ್ವಾ. ಸೊ ಅದೇ ಗ್ಯಾಪ್ ನಲ್ಲಿ ಕಾಲ್ ಅನ್ನ ಮಾಡಿ ಆ ಟೋಲ್ ಗೇಟ್ ಅನ್ನ ಓಪನ್ ಮಾಡೋದಿಕ್ಕಾಗಿ ಪರ್ಮಿಷನ್ ಕೊಡಿ ಅನ್ನೋದಾಗಿನೇ ಮಾತಾಡ್ತಾನೆ. ಅಂಡ್ ಇವಾಗ ಎಲ್ಲ ಕಡೆಯಿಂದನೂ ಆ ಗೇಟ್ ಅನ್ನ ಓಪನ್ ಮಾಡೋದಿಕ್ಕಾಗಿ ರೆಡಿ ಆಗಿದ್ದಾರೆ ಅಲ್ವಾ. ಸೊ ಇದೇ ರೀತಿಯಾಗಿ ನಮ್ಮ ಪೂರ್ತಿಯಾದ ಟೀಮು ಒಂದು ಜಾಗದಲ್ಲಿ ಕುಳಿತು ಡಿಸ್ಕಸ್ ಅನ್ನ ಮಾಡ್ತಿರ್ಬೇಕಾದ್ರೆ ನಮ್ಮ ಜೈಕಿ ಮತ್ತೊಂದು ಪ್ರಾಬ್ಲಮ್ ಅನ್ನ ಹೇಳ್ಕೊತಾನೆ. ಒಂದ್ ವೇಳೆ ನಾವು ಉದ್ಘಾಟನೆಯನ್ನ ಮಾಡಿ ಆ ಟೋಲ್ ಗೇಟ್ ಅನ್ನ ಓಪನ್ ಮಾಡ್ಬೇಕಾದ್ರೆ ಪೊಲೀಸ್ನವರು ಬಂದು ಎನ್ಕ್ವೈರಿಯನ್ನ ಮಾಡ್ಬಿಟ್ರೆ ಏನ್ ಕಥೆ ಅನ್ನೋದಾಗಿ ಡೌಟ್ ಅನ್ನ ಪಡ್ಬೇಕಾದ್ರೆ ಇದನ್ನ ಕೇಳುವ ನಮ್ಮ ಸರ್ವನು ಮತ್ತೊಂದು ಐಡಿಯಾವನ್ನ ಮಾಡಿ ಒಬ್ಬ ಮುದುಕನ ಹಾಗೆ ಗೆಟಪ್ ಅನ್ನ ಹಾಕೊಂಡು ಪೊಲೀಸ್ ಸ್ಟೇಷನ್ ಗಾಗಿನೇ ಬರ್ತಾನೆ. ಸರ್, ಕೆಲವೊಂದಷ್ಟು ಸ್ಕ್ಯಾಮರ್ ಗಳು ಸೇರ್ಕೊಂಡು MLAಗೆ ಗೊತ್ತಿಲ್ದಿರುವ ಹಾಗೇನೆ ನಮ್ಮ ಊರಲ್ಲಿ ಒಂದು ದೊಡ್ಡ ಟೋಲ್ ಗೇಟ್ ಅನ್ನ ಓಪನ್ ಮಾಡ್ತಾ ಇದ್ದಾರೆ, ಅವರ ವಿರುದ್ಧ ಆಕ್ಷನ್ ತಗೊಳ್ಳಿ ಅಂತ ಕಂಪ್ಲೇಂಟ್ ಅನ್ನ ಕೊಡೋದಿಕ್ಕೆ ಬಂದಿದ್ದಾನೆ. ಸೊ ಇದನ್ನ ಕೇಳುವ ಪೊಲೀಸ್ನವರು ಕೂಡ ಸೀದಾ MLAಗೆ ಕಾಲ್ ಅನ್ನ ಮಾಡಿ ಈ ರೀತಿ ನಿಮ್ಗೆ ಗೊತ್ತಿಲ್ದಿರುವ ಹಾಗೆ ಟೋಲ್ ಗೇಟ್ ಅನ್ನ ಓಪನ್ ಮಾಡ್ತಾ ಇದಾರ ಅಂತ ಕೇಳ್ಬೇಕಾದ್ರೆ ಅದಕ್ಕೆ MLA ಕೂಡ ನನ್ನ ಹತ್ರ ಆಲ್ರೆಡಿ ಪರ್ಮಿಷನ್ ಅನ್ನ ತಗೊಂಡಿದ್ದಾರೆ, ಸೊ ಅವರ ವಿರುದ್ಧ ಯಾವುದೇ ರೀತಿ ಆಕ್ಷನ್ ಅನ್ನ ತಗೊಳ್ಬೇಡಿ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂದ್ರೆ ಇವಾಗ ಪೊಲೀಸ್ ಅವರ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಿದೆ. ಅಂಡ್ ಇದೇ ರೀತಿಯಾಗಿ ಎಲ್ಲಾ ಸೆಟಪ್ ಗಳನ್ನವೇ ಕೂಡ ಮಾಡ್ಕೊಂಡು ಫೈನಲಿ ಇನಾಗ್ರೇಷನ್ ಅನ್ನ ಮಾಡೋದಿಕ್ಕೆ MLA ಅವನನ್ನೇ ಕರೆಸಿ ರಿಬನ್ ಅನ್ನವೇ ಕೂಡ ಕಟ್ ಮಾಡಿ ಆ ಟೋಲ್ ಗೇಟ್ ಅನ್ನವೇ ಕೂಡ ರನ್ ಮಾಡ್ತಾರೆ.
ಸೊ ಇವಾಗ ಮತ್ತೆ ಇವರಿಗೆ ಅಂದ ಪೈಸಾ ಬರೋದಿಕ್ಕಾಗಿ ಶುರುವಾಗುತ್ತೆ ನೋಡಿ. ಅಂದ್ರೆ ಸಾಯಂಕಾಲ ಆಗ್ತಿದಾಗಿನೇ ಕೋಟಿ ಕೋಟಿ ಹಣವನ್ನ ಬ್ಯಾಗ್ ನ ಒಳಗಡೆಗೆ ತುಂಬಿಕೊಂಡೇನೆ ಬರ್ತಿದ್ದಾರೆ. ಅಂಡ್ ಇದನ್ನೆಲ್ಲ ನೋಡ್ಬೇಕಾದ್ರೆ ಇನ್ಸ್ಪೆಕ್ಟರ್ ಆಗಿರುವ ಕಲ್ಯಾಣ್ ಸುಂದರವೇ ಕೂಡ ತುಂಬಾನೇ ಇಂಪ್ರೆಸ್ ಆಗ್ಬಿಡ್ತಾನೆ. ಬಟ್ ಆದ್ರೆ ನೀರಿನ ಒಂದು ಜನರೇಟರ್ಗೆ ಇನ್ವೆಸ್ಟ್ ಅನ್ನ ಮಾಡಿ ಇನ್ನವೇ ಕೂಡ ಹಣ ಜಾಸ್ತಿ ಆಗ್ಬೇಕು ಅಂತ ಮಾತಾಡಿದ್ರು ಅಲ್ವಾ. ಸೊ ಅದೇ ರೀತಿಯಾಗಿ ಕಲ್ಯಾಣ್ ಕೂಡ ಎಲ್ಲ ಹಣವನ್ನ ಇನ್ವೆಸ್ಟ್ ಅನ್ನ ಮಾಡ್ತಾನೆ. ಅಂಡ್ ಇವಾಗ ನಮ್ಮ ಪೂರ್ತಿಯಾದ ಟೀಮು ನಮ್ಮ ಕೆಲಸ ಮುಗ್ದಿದೆ ಅಲ್ವಾ. ಸೊ ಇವಾಗ ನಮ್ಮ ಮಗನನ್ನ ವಾಪಸ್ಸು ಕಳ್ಸಿ ನಾವು ಹೊರಟೋಗ್ಬಿಡ್ತೀವಿ ಅನ್ನೋದಾಗಿ ಕೇಳ್ಕೊತಾರೆ. ಬಟ್ ಆದ್ರೆ ಈ ಪೊಲೀಸ್ ಇವಾಗ ಉಲ್ಟಾ ಹೊಡೆಯೋದಿಕ್ಕೆ ಶುರುವಾಗ್ತಾನೆ ನೋಡಿ. ನಿಮ್ಮನ್ನ ಬಿಡ್ತೀನಿ ಅಂತ ಹೇಳಿದ್ದೆ ನಿಜ, ಬಟ್ ಆದ್ರೆ ಇವಾಗ ನೀವು ಹೊರಗಡೆ ಹೋಗಿ ನನ್ನ ವಿರುದ್ಧವಾಗಿ ಸ್ಕ್ಯಾಮ್ ನ ಬಗ್ಗೆ ಎಲ್ಲವನ್ನ ನನ್ಗೇನೆ ಅಂಟಿಸಿದ್ರೆ ನನ್ನ ಲೈಫ್ ಏನೇ ಬರ್ಬಾದಾಗ್ಬಿಡುತ್ತೆ ಅಲ್ವಾ. ಅದಕ್ಕೆ ಎಲ್ಲರ ಕಥೆಯನ್ನವೇ ಕೂಡ ಮುಗಿಸ್ತೀನಿ ಅನ್ನೋದಾಗಿನೇ ಹೇಳ್ತಾನೆ. ಅಂಡ್ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಪೂರ್ತಿಯಾದ ಟೀಮಿನವರಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಆದ್ರೂ ಕೂಡ ನಮ್ಮ ಸರ್ವಣ ಬೇರೆ ದಾರಿ ಇಲ್ದಿರೋದ್ರಿಂದ ಕೊನೆಯದಾಗಿ ನನ್ನ ಮಗನ ಹತ್ರವಾಗಿ ಮಾತಾಡೋದಿಕ್ಕೆ ಒಂದು ಅವಕಾಶವನ್ನ ಕೊಡು ಅಂತ ಕೇಳ್ಕೊತಾನೆ. ಸೊ ಅದೇ ರೀತಿಯಾಗಿ ಈ ಪೊಲೀಸವೇ ಕೂಡ ಕಾಲ್ ಅನ್ನ ಮಾಡಿ ಕೊಡ್ತಾನೆ. ಸೊ ಇವಾಗ ನಮ್ಮ ತಲೆ ತಿರುಗುವ ಒಂದು ದೊಡ್ಡದಾದ ಟ್ವಿಸ್ಟ್ ಅನ್ನ ಕೊಡ್ತಾರೆ ನೋಡಿ. ಮಗನೇ, ಚೈನನ್ ಹಾಕಿ ಕಟ್ಟಾಕಿರೋದು ನಿನ್ನ ವೀಲ್ ಚೇರ್ಗೆ ಹೊರತು ನಿನ್ಗಲ್ಲ. ಸೊ ನೀನು ಹಿಡ್ಕೊಂಡಿರುವ ಫೋನ್ ನಲ್ಲಿ ಲೊಕೇಶನ್ ಅನ್ನ ಕಳ್ಸಿ ಆ ವೀಲ್ ಚೇರ್ ನಿಂದ ಎದ್ದು ಹೊರಗಡೆಗಾಗಿನೇ ಓಡಿ ಬಾನೋದಾಗಿನೇ ಹೇಳ್ತಾನೆ. ಸೊ ಅದೇ ರೀತಿಯಾಗಿ ಜೀವ ಕೂಡ ಲೊಕೇಶನ್ ಅನ್ನ ಸೆಂಡ್ ಮಾಡಿ ಆ ವೀಲ್ ಚೇರ್ ಅನ್ನ ಬಿಟ್ಟು ಓಡ್ಕೊಂಡೇನೆ ಹೊರಗಡೆಗಾಗಿನೇ ಬಂದ್ಬಿಡ್ತಾನೆ. ಅಂದ್ರೆ ಇವನು ಅಂಗವಿಕಲ ಅನ್ನೋದಾಗಿನೇ ನಾವು ತಿಳ್ಕೊಂಡಿದ್ವಿ ಅಲ್ವಾ. ಬಟ್ ಆದ್ರೆ ಇವನ ಕಾಲುಗಳು ಚೆನ್ನಾಗಿನೇ ಇದ್ದು ಚೆನ್ನಾಗಿನೇ ಓಡಾಡ್ತಾನೆ. ಆಕ್ಚುಲ್ ಆಗಿ ಏನಾಗಿದೆ ಅಂದ್ರೆ ಇವನನ್ನ ಸ್ಕೂಲಿಗೆ ಸೇರ್ಸೋದಿಕ್ಕಾಗಿ ಕರ್ಕೊಂಡು ಬರ್ಬೇಕಾದ್ರೆ ನಾರ್ಮಲ್ ಆದ ಎಲ್ಲಾ ಸೀಟ್ಗಳಿವೆ ಕೂಡ ಖಾಲಿ ಆಗ್ಬಿಟ್ಟಿರುತ್ತೆ. ಇನ್ನು ಕೇವಲ ಹ್ಯಾಂಡಿಕ್ಯಾಪ್ ಗಳ ಸೀಟ್ ಮಾತ್ರ ಖಾಲಿ ಇರೋದ್ರಿಂದ ನಮ್ಮ ಸರ್ವಣಾಗೆ ಬೇರೆ ದಾರಿ ಇಲ್ದಿರೋದ್ರಿಂದ ನಮ್ಮ ಮಗ ಹುಟ್ಟಿನಿಂದಾನೇ ಕಾಲನ್ನ ಕಳ್ಕೊಂಡು ಹ್ಯಾಂಡಿಕ್ಯಾಪ್ಟ್ ಅಂತ ಸುಳ್ಳನ್ನ ಹೇಳಿ ಆ ಸ್ಕೂಲ್ ನಲ್ಲಿ ಇವನಿಗೆ ಸೀಟ್ ಅನ್ನ ಕೊಡ್ಸಿರ್ತಾನೆ. ಸೊ ಅದೇ ಕಾರಣಕ್ಕೆ ಹುಡುಗ ಕೂಡ ನಾವು ಹ್ಯಾಂಡಿಕ್ಯಾಪ್ಟ್ ಅನ್ನುವ ಹಾಗೇನೆ ನಾಟಕವನ್ನ ಮಾಡ್ಕೊಂಡು ಬಂದಿರೋದು. ನಂತರ ನಮ್ಮ ಸರ್ವಣ ಈ ಪೊಲೀಸ್ನ ಹತ್ರ ಇರುವ ಗನ್ನನ್ನ ಕಿತ್ಕೊಂಡು ಇವನಿಗೇನೆ ಹೆದರಿಸಿ ಅವನನ್ನ ಅದೇ ರೂಮ್ ನ ಒಳಗಡೆ ಲಾಕ್ ಅನ್ನ ಮಾಡಿ ಹೊರಗಡೆಗಾಗಿನೇ ಬರ್ತಾರೆ. ಅಂಡ್ ಹೊರಗಡೆ ಬರ್ತಿದಾಗಿನೇ ಟ್ರೇಡಿಂಗ್ ಮಾಡುವ ಒಬ್ಬ ಫ್ರೆಂಡ್ ಇದ್ದಾನೆ ಅಲ್ವಾ. ಸೀದಾ ಅವನೇನೆ ಕಾರನ್ನ ಎತ್ಕೊಂಡು ಇವರನ್ನ ಪಿಕ್ ಮಾಡೋದಿಕ್ಕಾಗಿನೇ ಬರ್ತಾನೆ. ಅಂದ್ರೆ ಈ ಫ್ರೆಂಡ್ ಬೇ ಕೂಡ ಇವರ ಜೊತೆಯಾಗಿನೇ ಶಾಮೀಲಾಗಿದ್ದಾನೆ ಅಂತ ಅರ್ಥ. ನಂತರ ಎಲ್ಲರೂ ಕೂಡ ಜೀವ ಕಳ್ಸಿರುವ ಲೊಕೇಶನ್ ಹತ್ರಕ್ಕಾಗಿನೇ ಬರ್ಬೇಕಾದ್ರೆ ಅದೇ ಟೈಮಿಗೆ ಸರಿಯಾಗಿ ಜೀವ ಕೂಡ ಹೊರಗಡೆಗಾಗಿನೇ ಓಡ್ಕೊಂಡು ಬರ್ತಾನೆ. ಸೊ ಅವನನ್ನವೇ ಕೂಡ ಪಿಕನ್ನ ಮಾಡ್ಕೊಂಡು ಎಲ್ಲರೂ ಆ ಜಾಗವನ್ನ ಬಿಟ್ಟು ಸೂಪರ್ ಆಗಿನೇ ಎಸ್ಕೇಪ್ ಆಗ್ತಾರೆ. ಈ ಕಡೆ ರೂಮ್ ನಲ್ಲಿ ಲಾಕ್ ಆಗಿರುವ ಪೊಲೀಸ್ ಆಫೀಸರ್ ಅನ್ನ ನಾವು ನೋಡ್ಬೇಕಾದ್ರೆ ಸ್ವಲ್ಪ ಹೊತ್ತಾಗ್ತಿದಾಗೇನೆ ಆ ವಾಟರ್ ಜನರೇಟರ್ ಕೂಡ ಆಫ್ ಆಗ್ಬಿಡುತ್ತೆ. ಸೊ ಇದನ್ನ ಮೇಂಟೈನ್ ಮಾಡ್ತಾ ಇರೋದು ರೋಹಿತ್ ಅನ್ನುವ ಒಬ್ಬ ವ್ಯಕ್ತಿ ಅಲ್ವಾ. ಅವನಿಗೆ ಕಾಲ್ ಮಾಡಿ ಏನಕ್ಕೆ ಇದು ಸ್ಟಾಪ್ ಆಗಿದೆ ಅಂತ ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೆ ಇವಾಗ ಈ ಕಲ್ಯಾಣ್ ಸುಂದರಂಗೆ ಮತ್ತೊಂದು ಶಾಕಿಂಗ್ ವಿಷಯನೇ ಗೊತ್ತಾಗುತ್ತೆ. ಅಂದ್ರೆ ಈ ರೋಹಿತ್ ಕೂಡ ಬೇರೆ ಯಾರು ಅಲ್ಲ, ನಮ್ಮ ಸರ್ವಣ ಅವನ ಕ್ಲೋಸ್ ಫ್ರೆಂಡೇನೆ. ಅಂದ್ರೆ ನಮ್ಮ ಸರ್ವಣ ಅವನ ಗ್ಯಾಂಗ್ ನ ಜೊತೆಗೆ ಇವನುವೇ ಕೂಡ ಕೈಯನ್ನ ಜೋಡಿಸಿದಾನೆ. ಅಷ್ಟೇ ಈ ವಿಷಯವನ್ನ ತಿಳ್ಕೊಂಡು ಈ ಪೊಲೀಸ್ ಅವನ ಕೈಯಲ್ಲಿ ತಡ್ಕೊಳ್ಳೋದಿಕ್ಕೇನೆ ಆಗಲ್ಲ. ಸೊ ಸೀದಾ ನಮ್ಮ ಶರ್ವಣಾಗೆ ಕಾಲ್ ಅನ್ನ ಮಾಡಿ ಇದೊಂದು ಸೆಂಟ್ರಲ್ ಗವರ್ನಮೆಂಟ್ ಗೆ ಸಂಬಂಧಪಟ್ಟಿರೋದ್ರಿಂದ ನೀವ್ಯಾರುವೇ ಕೂಡ ಈ ಸ್ಕ್ಯಾಮ್ ನಿಂದ ಬಚಾವಾಗೋದಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಾಗಿ ಹೇಳ್ಕೊತಾನೆ. ಅದಕ್ಕೆ ನಮ್ಮ ಸರ್ವಣ ಕೂಡ ಮಾಸ್ ಆಗಿನೇ ಒಂದು ಉತ್ತರವನ್ನ ಕೊಡ್ತಾನೆ ನೋಡಿ. ನೋಡು ತಮ್ಮ, ನಾವು ಜರ್ನಲಿಸ್ಟ್ ಅವನ ಮನೆಗೆ ಹೋಗಿ ಒಂದು ಆರ್ಟಿಕಲ್ ಅನ್ನ ಪಬ್ಲಿಷ್ ಮಾಡ್ಬೇಕಾದ್ರೆ ಅಲ್ಲಿ ನನ್ನ ಫ್ರೆಂಡ್ ಆಗಿರುವ ಶಬರಿ ಅವನ ಫೈಲ್ ಅನ್ನವೇ ಕೂಡ ಓಪನ್ ಮಾಡಿ ನೋಡ್ದೆ. ಅದ್ರಲ್ಲಿ ಶಬರಿಗೆ ಬುಲೆಟ್ ಅನ್ನ ಫೈರ್ ಮಾಡಿ ಅವನ ಕಥೆಯನ್ನ ಮುಗಿಸಿದ್ದು ಬೇರೆ ಯಾರಿವೆ ಅಲ್ಲ ನೀನೇನೆ ಅನ್ನುವ ವಿಷಯ ಕೂಡ ಗೊತ್ತಾಗಿದೆ. ಸೊ ನೀನು ನಮ್ಗೆ ಇಷ್ಟೊಂದು ದೊಡ್ಡ ಮೋಸವನ್ನ ಮಾಡಿರ್ಬೇಕಾದ್ರೆ ನಾವು ನಿನ್ನನ್ನ ಅಷ್ಟೊಂದು ಸುಲಭವಾಗಿ ಬಿಡೋದಿಕ್ಕೆ ಸಾಧ್ಯನಾ? ಇವಾಗ ಎಲ್ಲನವೇ ಕೂಡ ನಿನ್ನ ತಲೆ ಮೇಲೆ ಬಂದು ಕುಳಿಕೊಳ್ಳೋ ಹಾಗೇನೆ ಪ್ಲಾನ್ ಅನ್ನ ಮಾಡಿದೀವಿ. ಇದಕ್ಕೆಲ್ಲ ನೀನೇನೆ ಕಾರಣ ಅಂತನವೇ ಕೂಡ ಸೆಟ್ ಅನ್ನ ಮಾಡಿದೀವಿ, ನೋಡ್ತಿರೋ ಅನ್ನೋದಾಗಿನೇ ಹೇಳಿ ಕಾಲ್ ಅನ್ನ ಕಟ್ ಮಾಡ್ತಾನೆ. ಅಂಡ್ ಅದೇ ರೀತಿಯಾಗಿ ಎಲ್ಲಾ ಸಾಕ್ಷಿಗಳಿಗೂ ಕೂಡ ಪಬ್ಲಿಕ್ ಅವರ ಕೈಗೆ ಸಿಗ್ಬೇಕಾದ್ರೆ ಈ ರಿಟೈರ್ಡ್ ಆಗಿರುವ ಕಲ್ಯಾಣ್ ಸುಂದರಂ ಅನ್ನುವ ಪೊಲೀಸ್ ಆಫೀಸರ್ ಒಂದು ಟೋಲ್ ಗೇಟ್ ಅನ್ನ ಓಪನ್ ಮಾಡೋದಿಕ್ಕೆ ಸ್ಕ್ಯಾಮ್ ಗಳನ್ನ ಮಾಡಿದಾನೆ ಅಂತ ಎಲ್ಲ ಕಡೆ ಸ್ಪ್ರೆಡ್ ಆಗ್ಬಿಡುತ್ತೆ. ಸೊ ಅಧಿಕಾರಿಗಳು ಇವನ ಲೊಕೇಶನ್ ಗಾಗಿನೇ ಬಂದು ಅರೆಸ್ಟ್ ಅನ್ನವೇ ಕೂಡ ಮಾಡ್ಕೋತಾರೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಪೂರ್ತಿಯಾದ ಟೀಮ್ ಅನ್ನ ನಾವು ನೋಡ್ಬೇಕಾದ್ರೆ ಇವರು ಇಲ್ಲಿವರೆಗೂ ಟೋಲ್ ಗೇಟ್ ನಿಂದ ಕೋಟಿ ಕೋಟಿ ಹಣವನ್ನ ಸಂಪಾದನೆ ಮಾಡಿದ್ದಾರೆ ಅಲ್ವಾ. ಸೊ ಆ ಎಲ್ಲಾ ಹಣವನ್ನ ತಗೊಂಡು ಒಂದು ಹೊಸ ಲೈಫ್ ಅನ್ನ ಶುರು ಮಾಡೋದಿಕ್ಕಾಗಿನೇ ಹೊರಟು ಬರ್ತಾರೆ. ಅಂಡ್ ಇಲ್ಲಿಗೆನೆ ನಮ್ಮ ಮಾಸ್ ಆಗಿರುವ ಮೂವಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಏನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸದಾಗಿ ಬರ್ತಿರುವ ಮೂವಿಗಳನ್ನ ಎಕ್ಸ್ಪ್ಲೇನ್ ಮಾಡೋದಿಕ್ಕೆ ಅಂತಾನೆ ಮ್ಯಾಶ್ ಮೂವಿ ಅನ್ನುವ ಹೊಸ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿ ಅದರಲ್ಲೂ ಕೂಡ ವಿಡಿಯೋಗಳನ್ನ ಕೊಡ್ತಾ ಇದೀವಿ. ಸೊ ಮಿಸ್ ಅನ್ನ ಮಾಡದೆ ಅದನ್ನವೇ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಅನ್ನ ಮಾಡಿ. ಸರಿ, ಓಕೆ, ಎಂತದೇ ಒಂದು ಮಾಸ್ ಆಗಿರುವ ಮೂವಿಯಲ್ಲಿ ಮತ್ತೆ ಭೇಟಿ ಆಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.